ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಮ್ಮ ವಿಜ್ಞಾನ ವಿಷಯದ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನ ಬಿಡುಗಡೆದ್ದಾರೆ. ಹಾಗಾದರೆ ನಾವು ಇವತ್ತು ನಮ್ಮ ವಿಜ್ಞಾನ ವಿಷಯದ ಮಾದರಿಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ಬಿಡಿಸೋಣ. ನಮ್ಮ ವಿಜ್ಞಾನ ವಿಷಯದಲ್ಲಿ ಒಟ್ಟು 3 ಭಾಗಗಳಿವೆ. ಭಾಗ ಎ ಭೌತ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ ಹಾಗೂ ಭಾಗ ಸಿ ಜೀವ ವಿಜ್ಞಾನ. ಹಾಗಾದ್ರೆ ನಾವು ಇವತ್ತು ಭಾಗ ಎ ಆಗಿರುವಂತಹ ಭೌತ ವಿಜ್ಞಾನದ ಪ್ರಶ್ನೆಗಳಿಗೆ ಕೀ ಉತ್ತರಗಳು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಹಾಗಾದ್ರೆ ನಾವು ಮಾಡುವಂತಹ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೇಳುತ್ತಾ ಈಗ ಭಾಗ 1 ಭೌತ ವಿಜ್ಞಾನ. ಆ ಭೌತ ವಿಜ್ಞಾನದಲ್ಲಿ ಪ್ರಶ್ನೆ ಸಂಖ್ಯೆ 1 ಬಹು ಆಯ್ಕೆಯ ಪ್ರಶ್ನೆ ಇದೆ. ಒಟ್ಟು ಇದರಲ್ಲಿ 2 ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ. ಒಂದು ಪ್ರಶ್ನೆಗೆ 1 ಅಂಕ ಇದೆ. ಹಾಗಾದ್ರೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಅಂತ ಕೇಳಿದ್ದಾರೆ. ಅದಕ್ಕೆ ಆಯ್ಕೆಗಳು ಹೀಗಿವೆ: ಆಪ್ಷನ್ ಎ ದೃಗ್ಕೇಂದ್ರ, ಆಪ್ಷನ್ ಬಿ ವಕ್ರತಾ ಕೇಂದ್ರ, ಆಪ್ಷನ್ ಸಿ ಅಪರ್ಚರ್, ಆಪ್ಷನ್ ಡಿ ಪ್ರಧಾನ ಅಕ್ಷ. ಹಾಗಾದ್ರೆ ನಮ್ಮೆಲ್ಲ ಗೊತ್ತಿರುವ ಹಾಗೆ ಈ ದೃಗ್ಕೇಂದ್ರ ಎಂದರೆ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಈ ಮಸೂರದ ಮಧ್ಯಭಾಗವನ್ನ, ಇದೊಂದು ಮಸೂರ ಅಂತ ಅನ್ಕೊಂಡ್ರೆ ಈ ಮಸೂರದ ಮಧ್ಯಭಾಗವನ್ನ ದೃಗ್ಕೇಂದ್ರ ಎಂದು ಕರೆಯುತ್ತೇವೆ. ಆಪ್ಟಿಕ್ ಸೆಂಟರ್ ಅಂತ ಕರಿತೇವೆ. ಸಂಕೇತ ಓ ಆಗಿದೆ, ಹಾಗಾಗಿ ಉತ್ತರ ಎ ಅಲ್ಲ. ಹೋದ್ರೆ ವಕ್ರತಾ ಕೇಂದ್ರ ಅಂದ್ರೆ ಈ ಗೋಳೀಯ ದರ್ಪಣದ ಅಥವಾ ಗೋಳೀಯ ಮಸೂರಗಳು ಆ ಗೋಳದ ಒಂದು ಭಾಗವಾಗಿರುವುದರಿಂದ, ಉದಾಹರಣೆಗೆ ದರ್ಪಣ ತರ್ಕೊಂಡ್ರೆ ದರ್ಪಣ, ನಿಮ್ಮ ದರ್ಪಣ, ಈ ನಿಮ್ಮ ದರ್ಪಣವು ಗೋಳದ ಒಂದು ಭಾಗವಾಗಿರುವುದರಿಂದ ಈ ಗೋಳದ ಮಧ್ಯಭಾಗವನ್ನ ನಾವು ವಕ್ರತಾ ಕೇಂದ್ರ ಎಂದು ಕರೆಯುತ್ತೇವೆ, ಅಥವಾ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೆಂಟರ್ ಆಫ್ ಕರ್ವೇಚರ್. ಈ ವಕ್ರತಾ ಕೇಂದ್ರ ಇದು ಕೂಡ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಆಗಿರೋದಿಲ್ಲ. ಹಾಗಾಗಿ ವಕ್ರತಾ ಕೇಂದ್ರ ಕೂಡ ಉತ್ತರ ಆಗಿರೋದಿಲ್ಲ. ಅಪರ್ಚರ್ ಅಂದ್ರೆ ಸಾಮಾನ್ಯವಾಗಿ ಈ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನ ನಾವು ಅಪರ್ಚರ್ ಎಂದು ಕರೆಯುತ್ತೇವೆ. MN ಅನ್ನೋದು ಅಪರ್ಚರ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಅಪರ್ಚರ್ ಆಗಿದೆ. ಇನ್ನು ಪ್ರಧಾನ ಅಕ್ಷ ಎಂದರೆ ಏನಪ್ಪಾ ಅಂದ್ರೆ, ಈ ಪ್ರಧಾನ ಅಕ್ಷ ಅಂದ್ರೆ ಈ ಸೆಂಟರ್ ಆಫ್ ಕರ್ವೇಚರ್ ವಕ್ರತಾ ಕೇಂದ್ರ ಮೂಲಕ ಮತ್ತು ಪ್ರಧಾನ ಸಂಘ ಮೂಲಕ ಹಾದು ಹೋಗುವ ರೇಖೆಗೆ ನಾವೇನಪ್ಪ ಅಂದ್ರೆ ಪ್ರಧಾನ ಅಕ್ಷ ಅಂತೇವೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗಿದೆ. ಪ್ರಶ್ನೆಗೆ 2 ಕೊಡೋಣ. ಇಲ್ಲಿ ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ವಿದ್ಯುತ್ ಆಕಾರದಿಂದ 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದ್ರೆ ಮೋಟಾರಿನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ಆಯ್ಕೆ ಎ 1100 ವ್ಯಾಟ್ ಇದೆ, ಆಯ್ಕೆ ಬಿ 44 ವ್ಯಾಟ್ ಇದೆ, ಆಯ್ಕೆ ಸಿ 225 ವ್ಯಾಟ್ ಇದೆ, ಆಯ್ಕೆ ಡಿ 440 ವ್ಯಾಟ್ ಅಥವಾ 440 ವ್ಯಾಟ್ ಇದೆ. ಹಾಗಾದ್ರೆ ನಮ್ಗೆ ಗೊತ್ತಿದೆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ V is equal to 220 ವೋಲ್ಟ್, ಹಾಗೆಯೇ I is equal to 5 ಆಂಪಿಯರ್. ಅವರು ಕೇಳಿದ್ದು P is equal to ಆ ಒಂದು ವಿದ್ಯುತ್ ಮೋಟಾರಿನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತಿದೆ ವಿದ್ಯುತ್ ಸಾಮರ್ಥ್ಯ ಸೂತ್ರ P is equal to V into I. V ಎಷ್ಟು ಅಂದ್ರೆ 220 ಇದೆ, I 5 ಇದೆ. ಈ 5 ಅನ್ನ 220 ಗೆ ಗುಣಿಸಿದಾಗ 5 × 2 5 × 10 1 ಬಂತು, 5 × 10 1 1100 ವ್ಯಾಟ್. ಅಂದ್ರೆ P is equal to 1100 ವ್ಯಾಟ್ ಆಗ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ 1100 ವ್ಯಾಟ್ ಅಥವಾ 1100 ವ್ಯಾಟ್ ಆಗ್ತದೆ. ಇದು 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಹಾಗೆಯೇ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇವು 1 ಅಂಕದ ಪ್ರಶ್ನೆಗಳು 3 ಇವೆ. ಅಲ್ಲಿ 3ನೆಯ ಪ್ರಶ್ನೆ, ಒಂದು ಗೋಳೀಯ ದರ್ಪಣದ ಸಂಗಮ ದೂರ 15 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಆ ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ
ಕಂಡುಹಿಡಿಯಿರಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆಯಲ್ಲಿ ಆ ಗೋಳೀಯ ದರ್ಪಣದ ಸಂಗಮ ದೂರ F is equal to 15 ಸೆಂಟಿಮೀಟರ್ ಇದೆ ಅಂತೆ. ಹಾಗಾದರೆ ಅದರ ವಕ್ರತಾ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತಿದೆ ವಕ್ರತಾ ತ್ರಿಜ್ಯ ಸೂತ್ರ R is equal to 2f ಬರ್ತದೆ. R is equal to 2 into f ಅಂದ್ರೆ ಸಂಗಮ ದೂರ R ಕೊಟ್ಟಿದ್ದಾರೆ. ಆ ಸಂಗಮ ದೂರವನ್ನು ಹಾಕಿದಾಗ R is equal to 15 ಸೆಂಟಿಮೀಟರ್. ಹಾಗಾದರೆ ಆ ಒಂದು ದರ್ಪಣದ ವಕ್ರತಾ ತ್ರಿಜ್ಯವು 30 ಸೆಂಟಿಮೀಟರ್ ಆಗಿದೆ ಎಂದು ನಾವು ಹೇಳಬಹುದು. ಹಾಗಾಗಿ ಸರಿಯಾದ ಉತ್ತರ 30 ಸೆಂಟಿಮೀಟರ್. ಮುಂದಿನ ಪ್ರಶ್ನೆ ಸಂಖ್ಯೆ 4. ಪಳಲಿಕೆಯ ಇಂಧನಗಳ ಯಾವುದಾದರೂ ಎರಡು ಅನಾನುಕೂಲಗಳನ್ನು ತಿಳಿಸಿದೆ. ಹಾಗಾದ್ರೆ ನಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ಈ ಪಳಲಿಕೆ ಇಂಧನಗಳ ಯಾವ ಅಂದ್ರೆ ಪೆಟ್ರೋಲು, ಡೀಸೆಲ್, ಸೀಮೆ ಎಣ್ಣೆ, ಕಲ್ಲಿದ್ದಲು, ಹಾಗೆಯೇ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಇಂಧನಗಳು ಪಳಲಿಕೆಯ ಇಂಧನಗಳಾಗಿವೆ. ಹಾಗಾದ್ರೆ ಈ ಇಂಧನಗಳ ಅನಾನುಕೂಲಗಳು ಅಂತ ಹೇಳಿದರೆ ಈ ಪಳಲಿಕೆ ಇಂಧನ ಬಳಸುವುದರಿಂದ ಆಗುವ ಅನಾನುಕೂಲ ಯಾವ ಪಟ್ಟಿ ಮಾಡ್ತಾ ಹೋದ್ರೆ ಅದರಲ್ಲಿ ಒಂದು ಪ್ರಮುಖವಾಗಿ ವಾಯು ಮಾಲಿನ್ಯ ಉಂಟಾಗುತ್ತದೆ. ವಾಯು ಮಾಲಿನ್ಯಕ್ಕೆ ಪ್ರಮುಖವಾಗಿ ಕಾರಣ ಈ ಪಳಲಿಕೆಯ ಇಂಧನಗಳು ಉಂಟಾಗುತ್ತದೆ, ಒಂದೇ ಕಾರಣ. ಎರಡನೇ ಕಾರಣ ಏನಪ್ಪ ಅಂದ್ರೆ ಈ ಪಳಲಿಕೆ ಇಂಧನಗಳು ಬಳಸುವುದರಿಂದ ದಹಿಸುವುದರಿಂದ ಅವುಗಳನ್ನು ಬಿಡುಗಡೆಯಾಗುವಂತಹ ಅಲೋಹಿಯ ಆಕ್ಸೈಡ್ಗಳು ಆಮ್ಲಗಳನ್ನು ಉಂಟು ಮಾಡ್ತವೆ. ಹಾಗಾಗಿ ಆಮ್ಲಗಳಿಗೆ ಕಾರಣವಾಗುತ್ತವೆ. ಮೂರನೇ ಪಾಯಿಂಟ್ ನೋಡ್ತಾ ಹೋದರೆ ಈ ಪಳಲಿಕೆ ಇಂಧನ ದಹಿಸುವುದರಿಂದ ಈ ಬಿಡುಗಡೆಯಾಗುವಂತಹ ಅನಿಲಗಳು ಈ ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡಿಬಿಟ್ಟು ಜಾಗತಿಕ ತಾಪಮಾನ ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತವೆ. ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿವೆ. ಹಾಗೆಯೇ ಈ ಪಳಲಿಕೆ ಇಂಧನಗಳಿಂದ ಬಿಡುಗಡೆಯಾಗುವಂತಹ ಕೆಲವೊಂದಿಷ್ಟು ಅನಿಲಗಳಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಈ ಅನಿಲಗಳು ಕೆಲವೊಂದಿಷ್ಟು ಐತಿಹಾಸಿಕ ಕಟ್ಟಡಗಳು ಅಥವಾ ಸ್ಮಾರಕಗಳು ತಮ್ಮ ಹೊಳಪನ್ನ ಕಳೆದುಕೊಳ್ಳುತ್ತಿವೆ. ಇದರಲ್ಲಿ ಯಾವುದಾದ್ರೂ ನೀವು ಎರಡು ಕಾರಣಗಳನ್ನ ಬರದೆ ಒಂದು ಅಂಕವನ್ನ ಕೊಡ್ತಾರೆ. ಅಂದ್ರೆ ಈ ಇಂಧನಗಳ ಬಳಸುವುದರಿಂದ ಇಷ್ಟೆಲ್ಲವೂ ಸಮಸ್ಯೆಗಳು ಉಂಟಾಗ್ತವೆ. ಇದು ಪ್ರಶ್ನೆ ಸಂಖ್ಯೆ 4ಕ್ಕೆ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 5. ವಿದ್ಯುತ್ ಮಂಡಲ ಎಂದರೆ ಏನು ಅಂತಿದೆ. ವಿದ್ಯುತ್ ಮಂಡಲ ಅಂತ ಬರ್ತಿದೆ. ವಿದ್ಯುತ್ ಪ್ರವಾಹ ನಿರಂತರವಾಗಿರುವ ಮತ್ತು ಆವೃತ್ತ ಮಂಡಲವನ್ನು ನಾವು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಏನು ವಿದ್ಯುತ್ ಪ್ರವಾಹ ನಿರಂತರ ಹಾಗೂ ಆವೃತ್ತ ಮಂಡಲವನ್ನು ವಿದ್ಯುತ್ ಮಂಡಲ ಅಥವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ನಾವು ಒಂದು ಸರಳ ವಿದ್ಯುತ್ ಮಂಡಲ ಮಾಡಬೇಕಾದ್ರೆ ಒಂದು ಬ್ಯಾಟರಿ ಬೇಕು. ಒಂದು ಬ್ಯಾಟರಿ ಪ್ಲಸ್ ಮೈನಸ್, ಒಂದು ವಾಹಕ ತಂತಿ, ಒಂದು ಕೀ, ಹಾಗೆ ಒಂದು ಬಲ್ಬು. ಇದು ನಾವು ಸರಳ ವಿದ್ಯುತ್ ಮಂಡಲ ಎಂದು ಕರೆಯಬಹುದು. ಇದು ಕೀ, ಇದು ಬಲ್ಬ್, ಇದು ಬ್ಯಾಟರಿ. ಇಲ್ಲಿ ಪ್ಲಸ್ ಇದು ವಿದ್ಯುತ್ ಪ್ರವಾಹದ ದಿಕ್ಕು ಆಗಿರುತ್ತದೆ. ಈ ರೀತಿಯಾಗಿ ನಾವು ಒಂದು ವಿದ್ಯುತ್ ತೋರಿಸಬಹುದು. ಪ್ರಶ್ನೆ ಮುಖ್ಯ ಪ್ರಶ್ನೆ ಸಂಖ್ಯೆ 3. ಇವು 2 ಅಂಕದ ಪ್ರಶ್ನೆಗಳು 3 ಇದಾವೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ 6ನೇ ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಉಷ್ಣ ಮಂಡಲ ಹೇಗೆ ಉಂಟಾಗುತ್ತದೆ ವಿವರಿಸಿರಿ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವೇನು? ಸಾಮಾನ್ಯವಾಗಿ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಯಾವಾಗ ಆಗ್ತದೆ ಅಂದ್ರೆ ಮೊದಲನೇ ಕಾರಣ ಯಾವಾಗ ಆಗತ್ತಪ್ಪ ಅಂದ್ರೆ ಈ ಸಜೀವ ತಂತಿ ಹಾಗೂ
ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಏನಾಗ್ತದ? ಓವರ್ಲೋಡ್ ಆಗ್ತದ. ಒಂದನೇ ಕಾರಣ. ಎರಡನೇ ಕಾರಣ ಏನಪ್ಪಾ ಅಂದ್ರೆ ಗರಿಷ್ಠ ಮಟ್ಟದ ವಿದ್ಯುತ್ ಪ್ರವಾಹವನ್ನು ಬಳಸುವ ವಿದ್ಯುತ್ ಉಪಕರಣಗಳನ್ನು ಬಳಸಿದಾಗ ಏನಾಗುತ್ತೆ? ಓವರ್ಲೋಡ್ ಆಗ್ತದ ಅಥವಾ ಭೂಸ್ವ ಮಂಡಲ ಉಂಟಾಗ್ತದೆ ಹೇಳ್ಬೋದು. ಎರಡನೇ ಕಾರಣ. ಮೂರನೇ ಕಾರಣ ಏನಪ್ಪಾ ಅಂದ್ರೆ ಒಂದೇ ಸ್ವಿಚ್ಗೆ ಅನೇಕ ವಿದ್ಯುತ್ ಉಪಕರಣಗಳನ್ನು ಜೋಡಿಸಿದಾಗ ಆಗಲೂ ಕೂಡ ಈ ಓವರ್ಲೋಡ್ ಅಥವಾ ಭೂಸ್ವ ಮಂಡಲ ಉಂಟಾಗಬಹುದು. ಈ ರೀತಿಯ ಅಂದ್ರೆ ಓವರ್ಲೋಡ್ ಆದ ಅಥವಾ ಭೂಸ್ವ ಮಂಡಲ ಉಂಟಾಗ್ತದ. ಈ ಸಂದರ್ಭದಲ್ಲಿ ಫ್ಯೂಸ್ ಏನ್ ಕಾರ್ಯ ಮಾಡ್ತದ? ಸಾಮಾನ್ಯವಾಗಿ ಫ್ಯೂಸ್ ಯಾವಾಗ ಓವರ್ಲೋಡ್ ಅಥವಾ ಭೂಸ್ವ ಮಂಡಲ ಆದಾಗ ತಕ್ಷಣ ಏನ್ ಮಾಡ್ತದೆ ಅಂದ್ರೆ ಈ ಫ್ಯೂಸ್ ವಿದ್ಯುತ್ ಮಂಡಲವನ್ನ ಅಪೂರ್ಣಗೊಳಿಸಿ ನಮ್ಮ ಮನೆಯಲ್ಲಿರುವ ಉಪಕರಣಗಳನ್ನು ರಕ್ಷಣೆ ಮಾಡುತ್ತದೆ. ಅಂದರೆ ಸಾಮಾನ್ಯವಾಗಿ ಈ ಒಂದು ಫ್ಯೂಸ್ ಏನಾಗ್ತದಪ್ಪ ಅಂದ್ರೆ ಇದು ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮದ ಮೇಲೆ ಕೆಲಸ ಮಾಡುವಂತ ಒಂದು ತಂತಿ ಇರ್ತದ. ಆ ತಂತಿ ಏನಾಗುತ್ತೆ? ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಉಂಟಾದಾಗ ಆ ಜೌಗನ ಉಷ್ಣೋತ್ಪನ್ನ ನೀರು ಬಳಸ್ಕೊಂಡ್ಬಿಟ್ಟು ಅದು ಹೀಟ್ ಆಗಿ ಕರಿಬಿಟ್ಟು ಆ ಮಂಡಲವನ್ನ ಅಪೂರ್ಣಗೊಳಿಸಿ ಆ ಮನೆಯ ಒಳಗಡೆ ಇರುವಂತಹ ಎಲ್ಲ ವಿದ್ಯುತ್ ಉಪಕರಣವನ್ನ ರಕ್ಷಣೆ ಮಾಡುವಂತಹ ಕಾರ್ಯವನ್ನ ಈ ಒಂದು ಫ್ಯೂಸ್ ಮಾಡ್ತದ ಅಂತ ನಾವು ಹೇಳಬಹುದು. ಇಷ್ಟು ಪ್ರಶ್ನೆ ಸಂಖ್ಯೆ 6ಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ 7, ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರವನ್ನ ಬರೆಯಿರಿ. ನಿಮ್ಮ ಭಾಗ 2 ವಿಜ್ಞಾನದ 14ನೇ ಪಾಠದಲ್ಲಿ 4ನೇ ಚಿತ್ರವಾಗಿದೆ. ಜೈವಿಕ ಅನಿಲ ಸ್ಥಾವರದ ಚಿತ್ರ ನೋಡ್ಕೊಳ್ಳಿ. ಇನ್ನ ಮುಂದಿನ ಪ್ರಶ್ನೆ 8, 40 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 8 ಓಂ ರೋಧವನ್ನು ಹೊಂದಿರುವ ವಾಹಕವನ್ನ ಸರಣಿಯಲ್ಲಿ 12 ವೋಲ್ಟ್ನ ಬ್ಯಾಟರಿಗೆ ವಿದ್ಯುತ್ ಮಟ್ಟದಲ್ಲಿ ಜೋಡಿಸಲಾಗಿದೆ. ಮಂಡಲದ ಒಟ್ಟು ರೋಧ ಮತ್ತು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ನಾವು ವಿಜ್ಞಾನದ ಬಂದಿರುವಂತಹ ಸಮಸ್ಯೆಗಳು ಬಿಡಿಸಬೇಕಾದ್ರೆ ಕೊಟ್ಟಂತಹ ದತ್ತಾಂಶಗಳ ಬಗ್ಗೆ ಬರ್ಕೊಳ್ಬೇಕು. ಏನ್ ಕೊಟ್ಟಿದ್ದಾರೆ? 40 ಓಂ ರೋಧವನ್ನು ಹೊಂದಿರುವಂತಹ ಒಂದು ವಿದ್ಯುತ್ ದೀಪ ಇದೆ. R1 ಅನ್ಕೊಳ್ಳೋಣ. R1 40 ಓಂ ಇದೆ. ಹಾಗೆಯೇ 8 ಓಂ ರೋಧವನ್ನು ಹೊಂದಿರುವ ಒಂದು ವಾಹಕ ಸರಣಿ ಇದೆ. ಅಂದ್ರೆ R2 ಅನ್ನೋಣ. R2 8 ಓಂ ಇದೆ. ಅದನ್ನ ಈ ಎರಡನ್ನ 12 ವೋಲ್ಟ್ ಅನ್ನ ಹೊಂದಿರುವಂತಹ ಒಂದು ವಿಭವಾಂತರಕ್ಕೆ ಜೋಡಿಸಲಾಗಿದೆ. ಹಾಗಾದರೆ ಈ ಮಂಡಲದ ಒಟ್ಟು ರೋಧ ಎಷ್ಟು? ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಕೇಳಿದ್ದಾರೆ. ಒಂದನೇ ಕ್ವಶನ್. ಎರಡನೇ ಕ್ವಶನ್, ಆ ಮಂಡಲದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. I ಕ್ವಶನ್ ಮಾರ್ಕ್. ಇಲ್ಲಿ ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದ್ದಾರೆ. ಹಾಗಾಗಿ ಸೂತ್ರ RS R1 ಪ್ಲಸ್ R2. R1 40 ಓಂ ಇದೆ ಪ್ಲಸ್ R2 8 ಓಂ ಇದೆ. ಟೋಟಲ್ 48 ಓಂ ಆಗ್ತದೆ. ಅಂದ್ರೆ ಮಂಡಲದ ಒಟ್ಟು ರೋಧ 48 ಓಂ. ಮಂಡಲದ ಒಟ್ಟು ರೋಧ 48 ಓಂ. ಹಾಗಾದ್ರೆ ನಮ್ಮ ಒಟ್ಟು ಗೊತ್ತಾಯ್ತು, ಒಟ್ಟು ವಿಭವಾಂತರ ಗೊತ್ತಿದೆ. ಓಮದ ನಿಯಮ ಅನ್ವಯಿಸಿದಾಗ ಹಾಗಾದ್ರೆ R V by I. I ಬೇಕಾಗಿದೆ. I V by R. V ಎಷ್ಟಿದೆ?
12 ವೋಲ್ಟ್ ಇದೆ ಡಿವೈಡೆಡ್ ಬೈ 6 48 ಇದೆ 12 1 12 12 48 1/4 I is equal to 1/4 ಅಂದ್ರೆ 4 1 4 ಹೋಗೋದಿಲ್ಲ 10 ಕೊಡ್ತೀನಿ 4 8 ಆಯ್ತು 2 ಉಳಿತು 20 ಆಯ್ತು 4 20 I is equal to 0.25 ಆಂಪಿಯರ್ ಅಂದ್ರೆ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ 0.25 ಆಂಪಿಯರ್ ಅಂತ ಬರೀಬೇಕು ಅಂದ್ರೆ ನಿಮಗೆ ಇಷ್ಟು ಲೆಕ್ಕ ಮಾಡಿದ್ರೆ 2 ಅಂಕ ಸಿಗುತ್ತದೆ ಇದಕ್ಕೆ 8 ಮುಖ್ಯ ಪ್ರಶ್ನೆಗೆ 4 ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ ಇವು 3 ಅಂಕದ ಪ್ರಶ್ನೆಗಳು 3 ಇದಾವೆ ಒಟ್ಟು 9 ಅಂಕ ಇದಾವೆ ಹಾಗಾದ್ರೆ 9ನೇ ಪ್ರಶ್ನೆ ಇದೆ ಪಿ ನ ಮಸೂರದ ಮುಂದೆ 2f1 ಗಿಂತ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರಚನೆಯ ರೇಖಾಚಿತ್ರವನ್ನ ಬರೆಯಿರಿ ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನ ತಿಳಿಸಿ ಅಂತಿದೆ ಹಾಗೆ F1 ಅಂದ್ರೆ ಮಸೂರದ ಪ್ರಧಾನ ಸಂಗಮ ಅಂತ ಇದೆ ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ ಅಥವಾದಲ್ಲಿ ಇಲ್ಲಿ ಕೇಳಿದ ಮಸೂರ ಇಲ್ಲಿ ದರ್ಪಣ ಕೇಳಿದರೆ ನಿಮ್ನ ದರ್ಪಣದ ಮುಂದೆ ಸಿ ಇಂದ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರಚನೆಯ ರೇಖಾಚಿತ್ರವನ್ನು ಬರೆಯಿರಿ ಚಿತ್ರ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನ ತಿಳಿಸಿ ಅಂತಿದೆ ಹಾಗಾಗಿ ನಾನು ಒಂದು ಪಿ ನ ಮಸೂರನ್ನ ಹಾಕಿದರೆ ಇದು ದೃಕ್ಕೇಂದ್ರ F1 2F1 F2 ಮತ್ತು 2F2 ಈಗ ವಸ್ತುವನ್ನ ಎಲ್ಲಿಡಲಾಗಿದೆ ಅಂದ್ರೆ 2F1 ನಿಂದ ದೂರದಲ್ಲಿದ್ರೆ ಇಲ್ಲಿ ವಸ್ತು ಇದೆ AB ಎನ್ನುವಂತಹ ಒಂದು ವಸ್ತು ಇಡಲಾಗಿದೆ AB ನಮಗೆ ಯಾವುದೇ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬಂದ ನಂತರ ಅದು ವಕ್ರೀಭವನಗೊಂಡ ನಂತರ F2 ಮೂಲಕ ಹಾದು ಹೋಗ್ತದೆ ಒಂದು ಕಿರಣ ಹಾದು ಹೋಗ್ತದೆ ಅದೇ ರೀತಿಯಾಗಿ ಯಾವುದೇ ಒಂದು ಬೆಳಕಿನ ಕಿರಣ ವಸ್ತು ನಡುವಿನ ಬೆಳಕಿನ ಕಿರಣ ದೃಕ್ಕೇಂದ್ರ ಮೂಲಕ ಹಾದು ಹೋಗುವಾಗ ಅದು ಯಾವುದೇ ರೀತಿಯ ವಕ್ರೀಭವ ಹೊಂದಂಗಿಲ್ಲ ಹಾಗಾದರೆ ಈಗ ಬಿಂಬ ಇಲ್ಲಿ ಉಂಟಾಗಿದೆ ಬಿ ಇದು ಎ ಹಾಗಾದ್ರೆ ಏನಾಗುತ್ತೆ ವಸ್ತು 2F ದೂರ ಇದ್ದಾಗ ಬಿಂಬ ಎಲ್ಲಿ ಉಂಟಾಗ್ತದೆ ಅಂದ್ರೆ F2 ಮತ್ತು 2F2 ಗಳ ಮಧ್ಯೆ ಉಂಟಾಗ್ತದೆ ಹಾಗಾದ್ರೆ ಬಿಂಬದ ಸ್ಥಾನ ಬಿಂಬವು F2 ಮತ್ತು 2F2 ಗಳ ಮಧ್ಯೆ ಉಂಟಾಗ್ತದೆ ಒಂದೇ ಪ್ರಶ್ನೆ ಹಾಗೆ ಸ್ವಭಾವ ನೋಡ್ತಾ ಹೋದ್ರೆ ಸ್ವಭಾವ ಬಿಂಬವು ಸತ್ಯಬಿಂಬವಾಗಿದೆ ಸತ್ಯಬಿಂಬ ಮತ್ತು ತಲೆ ಕೆಳಗಾಗಿದೆ ಹಾಗಾದ್ರೆ ವಸ್ತುವನ್ನ 2F1 ಇಂದ ಆಚೆ ಇಟ್ಟಾಗ ಬಿಂಬವು F2 ಮತ್ತೆ 2F2 ಮಧ್ಯೆ ಉಂಟಾಗ್ತದೆ ಹಾಗೆ ಸ್ವಭಾವ ಸತ್ಯಬಿಂಬವಾಗಿದೆ ಮತ್ತು ತಲೆ ಕೆಳಗಾಗಿದೆ ಎಂದು ನಾವು ಹೇಳಬಹುದು ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ ಅಥವಾ ಪ್ರಶ್ನೆಗೆ ನಿಮ್ನ ದರ್ಪಣದ ಮುಂದೆ ಸಿ ಇಂದ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರಚನೆಯ ಚಿತ್ರ ನಿಮ್ನ ದರ್ಪಣ ಇದೆ ನಿಮ್ನ ದರ್ಪಣ ಅಂದ್ರೆ ಪ್ರತಿಫಲಿಸುವ ಮೇಲ್ಮೈ ಭಾಗ ಈ ತರ ಇರ್ತದ ಇದು ನಿಮ್ನ ದರ್ಪಣ ಎಂ ಮತ್ತು ಎನ್ ಪ್ರತಿಫಲಿಸುವ ಮೇಲ್ಮೈ ಭಾಗ ಇವು ಅಪರ್ಚರು ಇಲ್ಲಿ ಮಧ್ಯಭಾಗ ಪಿ ಅಂತ ಇರ್ತೀವಿ ಪಿ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆ ಪ್ರಧಾನ ಅಕ್ಷ ಅಂತೀವಿ XY ಅನ್ನೋದು ಪ್ರಧಾನ ಅಕ್ಷ ಹಾಗೆಯೇ ಇದರ ಒಂದು ಸಿ ಅಂದ್ರೆ ಸಾಮಾನ್ಯವಾಗಿ ದರ್ಪಣಗಳು ಅಥವಾ ವಸ್ತುಗಳು ಗೋಳದ ಒಂದು ಭಾಗವಾಗಿರುವುದರಿಂದ ಆ ಗೋಳದ ಮಧ್ಯಭಾಗ ನಾವು ಸಿ ಅಂತ ಇರ್ತೀವಿ ಸಾಮಾನ್ಯವಾಗಿ ಸಿ ಅಂತ ಅನ್ಕೊಳ್ಳೋಣ ಇದು ಸಿ ಹಾಗೆಯೇ ಇದು ಎಫ್ ಅನ್ಕೊಳ್ಳೋಣ ಈಗೇನಾಗಿದೆ ಒಂದು ವಸ್ತುವನ್ನ ಸಿ ಇಂದ ಆಚೆ ಇಡಲಾಗಿದೆ ಸಪೋಸ್ ವಸ್ತು ಇಲ್ಲಿ ಇಡಲಾಗಿದೆ ಇಲ್ಲಿ ಇಟ್ಟಾಗ ಬಿಂಬ ಏನು ಉಂಟಾಗ್ತದ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗ್ಬಿಟ್ಟು ಅದೇನಾಗುತ್ತೆ ಪ್ರತಿಫಲನಗೊಂಡ ನಂತರ ಏನಾಗಬೇಕು ಎಫ್ ಮೂಲಕ ಹಾದು ಹೋಗ್ತದೆ ಒಂದು ಕಿರಣ ಇನ್ನೊಂದು ಕಿರಣ ಏನ್ ಮಾಡಬೇಕು ಅಂದ್ರೆ
ಯಾವುದೇ ಒಂದು ಬೆಳಕಿನ ಕಿರಣ ಎಫ್ ಮೂಲಕ ಹಾದು ಹೋಯಿತು ಅಂದ್ರ ಅದು ಪ್ರತಿಫಲನಗೊಂಡ ನಂತರ ಏನಾಗಬೇಕು, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾದು ಹೋಗಬೇಕು. ಅಂದ್ರೆ ಈ ರೀತಿಯಾಗಿ ಈ ಎರಡು ಕಿರಣಗಳು ಇಲ್ಲಿ ಕೂಡಿಕೊಂಡಿದ್ದಾವೆ, ಹಾಗಾಗಿ ಬಿಂಬ ಇಲ್ಲೇ ಉಂಟಾಗಿದೆ. ಇದು ಬಿ, ಇದು ಬಿ, ಇದು ಎ. ಹಾಗಾದ್ರೆ ಈಗ ಬಿಂಬದ ಸ್ಥಾನ ಎಲ್ಲಪ್ಪ ಅಂದ್ರೆ ಬಿಂಬದ ಸ್ಥಾನ, ಬಿಂಬವು ಸಿ ಮತ್ತು ಎಫ್ ನಡುವೆ ಇದೆ. ಸಿ ಮತ್ತು ಎಫ್ ನಡುವೆ ಬಿಂಬ ಉಂಟಾಗಿದೆ. ನೆಕ್ಸ್ಟ್ ಸ್ವಭಾವ ಸತ್ಯ ಬಿಂಬವಾಗಿದೆ. ಸತ್ಯ ಬಿಂಬ ಅಂದ್ರೆ ಪರದೆಯ ಮೇಲೆ ಈ ಬಿಂಬವನ್ನ ಸೆರೆ ಹಿಡಿಬಹುದು, ಹಾಗಾಗಿ ಸತ್ಯ ಬಿಂಬವಾಗಿದೆ. ಮತ್ತು ತಲೆ ಕೆಳಗಾಗಿದೆ, ಇನ್ವರ್ಟ್ ಆಗಿದೆ, ತಲೆ ಕೆಳಗಾಗಿದೆ. ಈ ರೀತಿಯಾಗಿ ನಾವು ಚಿತ್ರವನ್ನು ಹಾಕಬೇಕು. ಇದು ಈ ಕಿರಣ ಈಗ ಹೋಗ್ಬಿಟ್ಟು ಪ್ರತಿಫಲನಗೊಂಡು ಎಫ್ ಮೂಲಕ ಹಾದು ಹೋಗಿದೆ. ಸಪೋಸ್ ನಾವು ಸಿ ಮೂಲಕ ಒಯ್ಯಬಹುದು. ಸಿ ಮೂಲಕ ಹಾದು ಹೋಗುವಂತಹ ಕಿರಣ ಯಾವುದೇ ಏನಾಗಿಲ್ಲ, ಪ್ರತಿಫಲ ತೋರ್ಸಾಗಿಲ್ಲ. ಹಾಗಾಗಿ ನಾವು ಇಲ್ಲಿ ಕೂಡ ಹಾಕಬಹುದು. ಅಂದ್ರೆ ಎಲ್ಲಿ ಕೂಡ್ತಾವಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಬಿಂಬ ಉಂಟಾಗಿದೆ ಅಂತ ನಾವು ಹೇಳಬಹುದು. ಈ ರೀತಿಯಾಗಿ ಚಿತ್ರ ಹಾಕಬಹುದು. 10ನೇ ಪ್ರಶ್ನೆ. ಇನ್ನ 10ನೇ ಪ್ರಶ್ನೆ, ವಿದ್ಯುತ್ ವಿಭವಾಂತರ ಎಂದರೇನು? ಹಾಗೆಯೇ ವಿಭವಾಂತರದ ಎಸ್ಐ ಏಕಮಾನ ಯಾವುದು? ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಇದೆ. ಮೊದಲಿಗೆ ವಿದ್ಯುತ್ ವಿಭವಾಂತರ ಎಂದರೆ, ಉದಾಹರಣೆಗೆ ಒಂದು ವಾಹಕ ಇದೆ. ಈ ವಾಹಕದ ಒಂದು ಆವೇಶ ಇದೆ, ಧನಾವೇಶ, ಋಣಾವೇಶ. ವಾಹಕದಲ್ಲಿರುವ ಒಂದು ಆವೇಶವನ್ನ ವಾಹಕದ ಇನ್ನೊಂದು ಬಿಂದುಗೆ ತರುವಲ್ಲಿ ನಡೆದ ಕೆಲಸವನ್ನ ಆ ವಾಹಕದ ಎರಡು ಬಿಂದುಗಳ ನಡುವಿನ ವಿಭವಾಂತರ ಎಂದು ಕರೆಯುತ್ತೇವೆ. ಅಂದ್ರೆ ಇಲ್ಲಿರುವಂತಹ ಒಂದು ವಾಹಕ ಆವೇಶವನ್ನ ಇಲ್ಲಿ ತರಬೇಕಾದ್ರೆ ನಡೆದ ಕೆಲಸವನ್ನ ಈ ಎರಡು ಬಿಂದುಗಳ ನಡುವಿನ ವಿಭವಾಂತರ ಎಂದು ಕರೆಯುತ್ತೇವೆ. ಅಂದ್ರೆ ವಾಹಕದ ಒಂದು ಬಿಂದುವಿರುವಂತಹ ಒಂದು ಆವೇಶವನ್ನ ವಾಹಕದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವನ್ನ ಆ ವಾಹಕದ ಎರಡು ಬಿಂದುಗಳ ನಡುವಿನ ವಿಭವಾಂತರ ಎಂದು ಕರೆಯುತ್ತೇವೆ. ಈ ವಿಭವಾಂತರದ ಎಸ್ಐ ಮಾನ ಏನು ಅಂತ ನೋಡ್ತಾ ಹೋದ್ರೆ, ಈ ವಿಭವಾಂತರದ ಎಸ್ಐ ಏಕಮಾನ ವೋಲ್ಟ್ ಆಗಿದೆ. ವೋಲ್ಟ್ ಸಂಕೇತ ವಿ ಆಗಿದೆ. ಹಾಗೆಯೇ ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನ ಯಾವುದು ಅಂದ್ರೆ, ಈ ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನ ಯಾವುದು? ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್, ಬಟ್ ನಾಟ್ ವೋಲ್ಟಾ ಮೀಟರ್. ವೋಲ್ಟ್ ಮೀಟರ್ ಬೇರೆ, ವೋಲ್ಟಾ ಮೀಟರ್ ಬೇರೆ. ವೋಲ್ಟ್ ಮೀಟರ್ ಅನ್ನೋದು ವಿಭವಾಂತರವನ್ನ ಅಳೆಯುವ ಸಾಧನವಾದರೆ, ವೋಲ್ಟಾ ಮೀಟರ್ ಎನ್ನುವುದು ನೀರಿನ ವಿದ್ಯುತ್ ವಿಭಜನೆಯನ್ನು ಮಾಡುವಂತಹ ಸಾಧನವಾಗಿದೆ. ಹಾಗಾಗಿ ವೋಲ್ಟ್ ಮೀಟರ್ ಸರಿಯಾದ ಉತ್ತರವಾಗಿದೆ. ಇದು 10ನೇ ಪ್ರಶ್ನೆಗೆ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 11 ಲೆಕ್ಕ ಇದೆ. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಹಾಗಾದರೆ ಪ್ರತಿಬಿಂಬವು ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ? ಹಾಗೆಯೇ ಪ್ರತಿಬಿಂಬದ ವರ್ತನೆಯನ್ನ ಕಂಡುಹಿಡಿಯಂತೆ. ಹಾಗಾದ್ರೆ ಇಲ್ಲಿ ಮೊದಲಿಗೆ ಕೊಟ್ಟಂತಹ ದತ್ತಾಂಶವನ್ನ ಬರ್ಕೋಬೇಕು. ಏನ್ ಕೊಟ್ಟಿದ್ದಾರೆ? ಕೊಟ್ಟಿರುವಂತಹ ಮಸೂರ ವಿಕೇಂದ್ರೀಕರಿಸುವ ಮಸೂರ ಅಂದ್ರೆ ವಿಕೇಂದ್ರೀಕರಿಸುವ ಮಸೂರ ಬಹಳ ಇಂಪಾರ್ಟೆಂಟ್. ಮೊದಲಿಗೆ ಕೊಟ್ಟಿರುವಂತಹ ಮಸೂರ ವಿಕೇಂದ್ರೀಕರಿಸುವ ಮಸೂರ ಆಗಿರುವುದರಿಂದ ವಿಕೇಂದ್ರೀಕರಿಸುವ ಮಸೂರ ಅಂದ್ರೆ ನಿಮ್ನ ಮಸೂರ ಅಂದಂಗೆ, ನಿಮ್ನ ಮಸೂರ. ಹಾಗಾದ್ರೆ ಈ ನಿಮ್ನ ಮಸೂರ ಸಂಗಮ ದೂರ ಎಷ್ಟಿದೆ? ಎಫ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಇದೆ. ಹಾಗಾದ್ರೆ ನಿಮ್ನ ಮಸೂರವಾಗಿರುವುದರಿಂದ ಇದರ ಬೆಲೆ ಅಂತ ಮೈನಸ್ ತಗೋಬೇಕು. ನಿಮ್ನ ಮಸೂರದ ಸಂಗಮ ದೂರ ಯಾವಾಗಲೂ ಮೈನಸ್ ಇರ್ತದ. ಇದನ್ನ ವಿಕೇಂದ್ರೀಕರಿಸುವ ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿಡಲಾಗಿದೆ. ಯಾವಾಗಲೂ ಯು ಬೆಲೆ ಮೈನಸ್ ಇರ್ತದ. ಹಾಗಾಗಿ ಮೈನಸ್ 30 ಸೆಂಟಿಮೀಟರ್. ಬಿ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಕೇಳಿದ್ದಾರೆ. ಹಾಗಾದ್ರೆ ಸೂತ್ರ ಗೊತ್ತಿದೆ. ಬಿ ಮೈನಸ್ 1/u ಇಸ್ ಈಕ್ವಲ್ ಟು 1/f ಆಗಿದೆ. ನಮ್ಗೆ ಬೇಕಾಗಿದೆ ಬಿ ಬೇಕಾಗಿದೆ. ಹಾಗಾಗಿ 1/b ಇಸ್ ಈಕ್ವಲ್ ಟು 1/f ಪ್ಲಸ್ 1/u. 1/b ಇಸ್ ಈಕ್ವಲ್ ಟು 1/f ಬೆಲೆ ಮೈನಸ್ 15 ಇದೆ.
ಪ್ಲಸ್ 1/u ಬೆಲೆ ಮೈನಸ್ 30 ಈ ಮೈನಸ್ 15 ಮತ್ತು ಮೈನಸ್ 30ರ ಲಸ ಅವರ ತೆಗೆದಾಗ ಮೈನಸ್ 15 15 ಆಗ್ತದೆ ಮತ್ತೆ 2 ಅಂದ್ರೆ 30 ಮೈನಸ್ 30 ಲಸ ಆಗ್ತದ ಮೈನಸ್ 30 1 ಭಾಗಿಲೆ v ಈಕ್ವಲ್ ಟು ಇಲ್ಲಿ 15 2 ಭಾಗಿಸಬೇಕು 30 1 ಬಾರಿ 2 ಪ್ಲಸ್ 1 ಆಯ್ತು ಅಂದ್ರೆ 1/b is equal to ಮೈನಸ್ 35 ಹಾಗಾದ್ರೆ ಈಗ 1/b is equal to 3 ಭಾಗಿಲೆ ಮೈನಸ್ 30 3b is equal to ಮೈನಸ್ 30 b is equal to ಮೈನಸ್ 30 divided by 3 ಒಂದೇ 3 b is equal to ಮೈನಸ್ 10 ಸೆಂಟಿಮೀಟರ್. ಇದು ಬಿಂಬದ ದೂರ ಅಂದ್ರೆ v ಬೆಲೆ ಎಷ್ಟಾಯ್ತು v ಬೆಲೆ ಮೈನಸ್ 10 ಸೆಂಟಿಮೀಟರ್. ಬಿಂಬವು ವಸ್ತುವಿನ ಕಡೆಗೆ ಉಂಟಾಗುತ್ತದೆ. ಹಾಗೆಯೇ ಮುಂದಿನ ಅದೇ ಪ್ರಶ್ನೆಯಲ್ಲಿ ಪ್ರತಿಬಿಂಬದ ವರ್ತನೆಯನ್ನ ಕಂಡುಹಿಡಿಯಬೇಕಾದರೆ ಸೂತ್ರ ಪ್ರತಿಬಿಂಬದ ವಕ್ರ m is equal to v by u. v ಎಷ್ಟಪ್ಪ ಅಂದ್ರೆ ಆಂಗ್ಲದಲ್ಲಿ v is equal to ಮೈನಸ್ 10 ಸೆಂಟಿಮೀಟರ್ divided by u ಬರ್ತದೆ ಮೈನಸ್ 30 ಸೆಂಟಿಮೀಟರ್. ಈ ಮೈನಸ್ ಹೋಯ್ತು 10 ಒಂದೇ 10 ಮೂರಲೆ ಅಂದ್ರೆ m is equal to 1 ಭಾಗಿಲೆ 3 ಆಯ್ತು 3 ಒಂದೇ ಹೋಗೋದಿಲ್ಲ ಪಾಯಿಂಟ್ 10 ಆಗುತ್ತೆ 3 ಮೂರಲೆ 9 ಮತ್ತೆ 1 ಉಳಿತು ಮತ್ತೆ 3 ಮೂರಲೆ 9 m is equal to ಪ್ಲಸ್ 0.33 ಅಂದ್ರೆ ಆ ನಿಮ್ನ ಮಸೂರದ ವರ್ಧನೆ ಎಷ್ಟಪ್ಪ ಇದು ನಿಮ್ನ ಮಸೂರದ ವರ್ಧನೆ 0.33. ಓಕೆ ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಿದ್ರೆ 3 ಅಂಕ ಸಿಗ್ತದೆ. ನಾನು ಮಾಡಿರುವಂತ ಲೆಕ್ಕ ತಪ್ಪಿದೆನೋ ಸರಿ ಇದೆ ಅಂತ ಟೆಸ್ಟ್ ಮಾಡಬೇಕಾದ್ರೆ ನೀವೇನ್ ಮಾಡಬಹುದು ರೇಖಾಚಿತ್ರ ಕೂಡ ಹಾಕಬಹುದು ಸರಳವಾಗಿ. ಈಗ ಏನ್ ಬರ್ತಿದೆ ಒಂದು ರೇಖಾಚಿತ್ರ ಹಾಕಬಹುದು. ಇದು ನಿಮ್ನ ಮಸೂರ ಹೀಗಿದೆ, ಇದು ಪ್ರಧಾನ ಅಕ್ಷ, ಇದು O. ಈ ನಿಮ್ನ ಮಸೂರದ ಸಂಗಮ ದೂರ ಎಷ್ಟಿದೆ ಮೈನಸ್ 15 ಸೆಂಟಿಮೀಟರ್ ಅಂದಾಜಿಗೆ ಆಗ್ಬೋದು. ಇದು F1 ಇಲ್ಲಿ 2F1 ಮಾಡೋಣ, ಇಲ್ಲಿ F2 2F2 ಅನ್ಕೊಂಡ್ರೆ ಈಗ ವಸ್ತು ಇದೆ ಈ ಭಾಗದಲ್ಲಿದೆ. ಇದು 15 ಆಗಿದ್ರೆ ಇದು 2 ಪಟ್ಟಿದೆ 30 2F1 ನಲ್ಲಿ ವಸ್ತು ಇದಲಾಗಿದೆ. ಇಲ್ಲಿಂದ ಒಂದು ಬೆಳಕಿನ ಕಿರಣ ಈಗ ಹೋಗ್ತಾ ಇದೆ, ಈಗ ಹೋಗ್ಬಿಟ್ಟು ಇದು ಈ ರೀತಿಯಾಗಿ ವಕ್ರೀಭವ ಅಂತದ, ಈ ರೀತಿಯಾಗಿ ಇದು ವಕ್ರೀಭವ ಅಂದ್ಕೊಂಡಿದೆ. ಹಾಗೆಯೇ ಇನ್ನೊಂದು ಕಿರಣವು ಈ ದೃಕ್ಕೇಂದ್ರದ ಮೂಲಕ ಹಾದು ಹೋಗ್ತದೆ, ಹೀಗೆ ಹಾದು ಹೋಗ್ತದೆ, ದೃಕ್ಕೇಂದ್ರ ಮೂಲಕ ಹಾದು ಹೋಗ್ತದೆ. ಇಲ್ಲಿ ವಿಕೇಂದ್ರೀಕರಣಗೊಳ್ಳುವುದರಿಂದ ಈ ಕಿರಣ ಏನಾಗೋದಿಲ್ಲ, ಎಲ್ಲಿ ಸಂಸೋದಿಲ್ಲ. ಹೀಗೆ ವಿಕೇಂದ್ರೀಕರಣಗೊಂಡಿರುವಂತಹ ಆ ಕಿರಣವನ್ನ ಹಿಮ್ಮುಖವಾಗಿ ಚಲಿಸಿದಾಗ ಅದು ಇಲ್ಲಿ ಸಂಧಿಸುವಂತೆ ಭಾಸವಾಗ್ತದೆ. ಅಂದ್ರೆ ಇಲ್ಲಿ ಬಿಂಬ ಉಂಟಾಗಿದೆ 15 ಸೆಂಟಿಮೀಟರ್ 10 ಸೆಂಟಿಮೀಟರ್ ದೂರದಲ್ಲಿ ಏನಾಗಿದೆ ಅಂದ್ರೆ ಬಿಂಬ ಉಂಟಾಗಿದೆ. ಹಾಗೆ ನಾನು ಮಾಡಿರುವಂತಹ ಲೆಕ್ಕ ಸರಿ ಇದೆ ಗೊತ್ತಾಗ್ತದ. ಮತ್ತೆ ಪ್ಲಸ್ ಬಂದಿರುವುದರಿಂದ ಇಲ್ಲಿ ಬಿಂಬದ ಎತ್ತರ ಏನಾಗಿದೆ ಅಂದ್ರೆ ಪ್ಲಸ್ ಬಂದಿರುವುದರಿಂದ ಇದು ಮಿಥ್ಯ ಬಿಂಬವಾಗಿದೆ. ಮೈನಸ್ ಬಂದ್ರೆ ಸತ್ಯ ಬಿಂಬವಾಗ್ತಿತ್ತು, ಇದು ಮಿಥ್ಯ ಬಿಂಬವಾಗಿದೆ ನಾವು ಹೇಳ್ಬೋದು. ಈ ರೀತಿಯಾಗಿ ನಾವು ರೇಟ್ ಹಾಕಿಬಿಟ್ಟು ನಾನು ಮಾಡಿರುವಂತ ಲೆಕ್ಕ ಸರಿನೋ ಅಥವಾ ತಪ್ಪು ಅನ್ನೋ ಕೂಡ ಕಂಡು ಹಿಡಿಬಹುದು. ಇಷ್ಟು ಪ್ರಶ್ನೆಗೆ 11ರ ಉತ್ತರ. ಮುಖ್ಯ ಪ್ರಶ್ನೆ ಸಂಖ್ಯೆ 5 4 ಅಂಕದ ಪ್ರಶ್ನೆಗಳು 2 ಇದಾವೆ. ಅಲ್ಲಿ 12 ಪ್ರಶ್ನೆ ಇದೆ. ಫ್ಯಾರಡೆಯ ಕಾಂತ ಮತ್ತು ಸುರುಳಿಯ ಪ್ರಯೋಗವನ್ನು ವಿವರಿಸಿರಿ. ಈ ಪ್ರಯೋಗದ ಸಹಾಯದಿಂದ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನ ನಿರೂಪಿಸಿರಿ ಅಂತಿದೆ.
ಅಥವಾ ಫ್ಲೆಮಿಂಗನ ಬಲಗೈ ನಿಯಮವನ್ನು ನಿರೂಪಿಸಿ ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹವನ್ನು ಹೇಗೆ ಹೆಚ್ಚಿಸಬಹುದು, ಹಾಗೆಯೇ ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರ್ ಇರುವ ಯಾವುದಾದರೂ ಎರಡು ವ್ಯತ್ಯಾಸವನ್ನ ಬರೆಯಿರಿ. ಇಲ್ಲಿ ಫ್ಯಾರಡೆಯ ಕಾಂತ ಮತ್ತು ಸುರುಳಿಯ ಪ್ರಯೋಗವನ್ನ ವಿವರಿಸಿದೆ. ಮೈಕಲ್ ಫ್ಯಾರಡೆ ಅವರು ಒಂದು ಕೊಳವೆ ತೆಗೆದುಕೊಂಡ್ರು. ಆ ಕೊಳವೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತಾಮ್ರದ ತಂತಿಯನ್ನ ಈ ರೀತಿಯಾಗಿ ಹಲವಾರು ಸುರುಳಿಸುತ್ತಾರೆ. ಹಲವಾರು ಸುರುಳಿಸುತ್ತಿರುವಂತಹ ಈ ವಾಹಕದ ಎರಡೂ ತುದಿಗಳನ್ನ ಗ್ಯಾಲನೋಮೀಟರ್ ಎನ್ನುವಂತಹ ಸಾಧನಕ್ಕೆ ಜೋಡಿಸಲಾಗ್ತದ. ಇದು ಗ್ಯಾಲನೋಮೀಟರ್. ಇಲ್ಲಿ 1 2 3 4 5 ಇರ್ತವೆ. 2 3 4 5 ಏನಾಗುತ್ತೆ, ಈ ರೀತಿಯಾಗಿ ಆ ಎರಡೂ ವಾಹಕಗಳನ್ನ ಗ್ಯಾಲನೋಮೀಟರ್ ಎನ್ನುವಂತಹ ಸಾಧನಕ್ಕೆ ಜೋಡಿಸ್ತಾರೆ. ಈಗ ಒಂದು ಪ್ರಬಲವಾಗಿರುವಂತಹ ದಂಡಕಾಂತವನ್ನು ಬಂದರೆ ಈ ಪ್ರಬಲವಾಗಿರುವಂತಹ ದಂಡಕಾಂತಕ್ಕೆ ದಾರವನ್ನ ಕಟ್ಟಿಬಿಟ್ಟು ಈ ದಂಡಕಾಂತವನ್ನ ಸುರುಳಿಯ ಒಳಗೆ ಹಾಕ್ತಾರೆ. ಆಗೇನಾಗುತ್ತೆ, ತಕ್ಷಣವೇ ಈ ಗ್ಯಾಲನೋಮೀಟರ್ ಅಲ್ಲಿರುವಂತಹ ಮುಳ್ಳು ವಿಚಲನೆ ಆಗ್ತದೆ, ಮತ್ತೆ ಪುನಃ ಅದು 0 ಬಂದಿರ್ತದೆ. ಹಾಗಾದ್ರೆ ಯಾವಾಗ ಸುರುಳಿ ಒಳಗೆ ಚಲಿಸ್ತದ ಆಗ ಗ್ಯಾಲನೋಮೀಟರ್ ಸೂಚಿ ಕೂಡ ವಿಚಲನೆ ಆಗುತ್ತೆ. ಒಳಗಡೆ ಇದ್ದಂತಹ ದಂಡಕಾಂತವನ್ನ ಮತ್ತೆ ಪುನಃ ಹಿಂದಕ್ಕೆ ತೆಗೆದುಕೊಂಡಾಗ ಈಗ ಆ ಗ್ಯಾಲನೋಮೀಟರ್ ಮುಳ್ಳು ಅಥವಾ ಸೂಚಿಯು ಮೊದಲು ತಾನು ಚಲಿಸಿದ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಆಗ್ತದ. ಹಾಗಾದ್ರೆ ನಮಗೆ ಗೊತ್ತಾಗ್ತಾ ಇದೆ ಈ ಒಂದು ಪ್ರಯೋಗದಲ್ಲಿ ಉತ್ಪತ್ತಿಯಾಗುವಂತ ವಿದ್ಯುತ್ ಪ್ರವಾಹವು ಪರ್ಯಾಯ ವಿದ್ಯುತ್ ಪ್ರವಾಹವಾಗಿದೆ ಎಂದು. ಈಗ ಫ್ಯಾರಡೆ ಅವರು ಆ ಕಾಂತ ಜೋರಾಗಿ ಹಾಕಿದಾಗ ವಿಚಲನೆಯು ಕೂಡ ಹೆಚ್ಚಾಗ್ತದ. ಅಂದ್ರೆ ಎಷ್ಟು ವೇಗವಾಗಿ ಕಾಂತ ಕ್ಷೇತ್ರ ಬದಲಾಗ್ತದ ಅಷ್ಟು ವೇಗವಾಗಿ ಅಂತ ವಿದ್ಯುತ್ ಪ್ರವಾಹ ಉಂಟಾಗ್ತದ ಎಂದು ಅವರು ತಿಳ್ಕೊಂಡ್ರು. ಈಗ ಕಾಂತ ಮತ್ತು ಸುರುಳಿ ಎರಡನ್ನ ಸ್ಥಿರವಾಗಿ ಕಾಂತವನ್ನ ಈ ಸುರುಳಿಯ ಮಧ್ಯ ಭಾಗದಲ್ಲಿಟ್ಟು ಆಗ ಈ ಗ್ಯಾಲನೋಮೀಟರ್ ಅಂತ ಮುಳ್ಳು ಯಾವುದೇ ಒಂದು ವಿಚಲನೆಯನ್ನ ಬಂದಿಲ್ಲ. ಆಗ ಅನ್ಕೊಂಡ್ರು ಈ ಸುರುಳಿ ಅಥವಾ ಕಾಂತದ ನಡುವೆ ಸಾಪೇಕ್ಷ ಚಲನೆ ಇದ್ದಾಗ ಮಾತ್ರ ಈ ಸುರುಳಿ ಏನೇನಪ್ಪ ಅಂದ್ರೆ ವಿದ್ಯುತ್ ಪ್ರವಾಹ ಉಂಟಾಗ್ತದ ಅಂತ ಹೇಳಿ ಅವ್ರು ಕಂಡುಕೊಂಡ್ರು. ಈ ರೀತಿಯಾಗಿ ಯಾರು ಮೈಕಲ್ ಫ್ಯಾರಡೆ ಅವರು ಒಂದು ವಾಹಕ ಹೊಂದಿಕೊಂಡಿರುವ ಇನ್ನೊಂದು ವಾಹಕ, ಈ ವಾಹಕ ಹೊಂದಿಕೊಂಡಿರುವ ಕಾಂತ ಕ್ಷೇತ್ರ ಇದೆ, ಇದು ದಂಡಕಾಂತ ಉಂಟಾದ ಕಾಂತ ಕ್ಷೇತ್ರ. ಒಂದು ವಾಹಕ ಹೊಂದಿಕೊಂಡಿರುವ ಕಾಂತ ಕ್ಷೇತ್ರ ಬದಲಾದಾಗ ಈ ಒಂದು ವಾಹಕ ಹೊಂದಿಕೊಂಡಿರುವ ಕಾಂತ ಕ್ಷೇತ್ರ ಬದಲಾದಾಗ ಆ ಕಾಂತ ಕ್ಷೇತ್ರವು ಈ ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ. ಈ ವಿದ್ಯಮಾನಕ್ಕೆ ನಾವೇನಪ್ಪ ಅಂದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದು ಕರೆಯುತ್ತೇವೆ. ಅಂದ್ರೆ ಕಾಂತ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವ ವಾಹಕ ಸುರುಳಿ, ಆ ವಾಹಕ ಸುರುಳಿ ಏನಪ್ಪ ಅಂದ್ರೆ ಕಾಂತ ಕ್ಷೇತ್ರ ಬದಲಾದಾಗ ಆ ವಾಹಕ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ. ಹಾಗಾಗಿ ನಾವು ಪ್ರೇರಿತ ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ಮೈಕಲ್ ಫ್ಯಾರಡೆ ಅವರು ಪ್ರಯೋಗವನ್ನು ಮಾಡಿದರು. ಇನ್ನ ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ. ಇದೇ ಪ್ರಶ್ನೆಗೆ ಅಥವಾ ಇದೆ. ಫ್ಲೆಮಿಂಗನ ಬಲಗೈ ನಿಯಮವನ್ನು ನಿರೂಪಿಸಿ ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹವನ್ನು ಹೇಗೆ ಹೆಚ್ಚಿಸಬಹುದು? ಕ್ವಶನ್ ಮಾರ್ಕ್. ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರ್ ಇರುವ ಯಾವುದಾದ್ರೂ ಎರಡು ವ್ಯತ್ಯಾಸವನ್ನ ಬರೆಯುತ್ತದೆ. ಫ್ಲೆಮಿಂಗನ ಬಲಗೈ ನಿಯಮ ಅಂದ್ರೂ ಅಷ್ಟೇ, ಮೋಟಾರ್ ನಿಯಮ ಅಂದ್ರೂ ಅಷ್ಟೇ. ಫ್ಲೆಮಿಂಗನ ಬಲಗೈ ನಿಯಮ ಅಂದರೆ ನಮ್ಮ ಬಲಗೈಯಲ್ಲಿರುವ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯಬೆರಳು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ಈ ಹೆಬ್ಬೆರಳು ವಾಹಕದ ಚಲನೆ ದಿಕ್ಕನ್ನು ತೋರಿಸಿದರೆ ತೋರ್ಬೆರಳು ಕಾಂತ ಕ್ಷೇತ್ರ ದಿಕ್ಕನ್ನು ತೋರಿಸುತ್ತದೆ, ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸುತ್ತದೆ. ಇದು ಫ್ಲೆಮಿಂಗನ ಬಲಗೈ ನಿಯಮ. ಅಂದ್ರೆ ಹೆಬ್ಬೆರಳು ವಾಹಕ ಚಲನೆ ದಿಕ್ಕನ್ನ, ತೋರ್ಬೆರಳು ಕಾಂತ ಕ್ಷೇತ್ರದ ದಿಕ್ಕನ್ನ, ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸುತ್ತದೆ. ಇದು ಫ್ಲೆಮಿಂಗನ ಬಲಗೈ ನಿಯಮ. ಹಾಗಾದ್ರೆ ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹವನ್ನು ಹೇಗೆ ಹೆಚ್ಚಿಸಬಹುದು ಅಂದ್ರೆ ಇಲ್ಲಿ ಡೈನೋಮದಲ್ಲಿ ಅಥವಾ ಜನರೇಟರ್ ಅಲ್ಲಿ ಉತ್ಪತ್ತಿಯಾಗುವಂತಹ ವಿದ್ಯುತ್ ಪ್ರವಾಹ ಜಾಸ್ತಿ ಮಾಡಬೇಕಾದ್ರೆ ಒಂದೇನಂದ್ರೆ ವಾಹಕದ ಸುತ್ತುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಸುತ್ತುಗಳ ಸಂಖ್ಯೆಯನ್ನ ಹೆಚ್ಚಿಸಬೇಕು. ಅಂದ್ರೆ ಹೇಗೆ ಸುರುಳಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತವೆ ಹಾಗೆ ಹೆಚ್ಚು ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಒಂದೇದು. ಎರಡನೇದೇನಪ್ಪ ಅಂದ್ರೆ
ಕಾಂತ ಕ್ಷೇತ್ರದ ಬದಲಾವಣೆಯ ದರ ಹೆಚ್ಚಿದಂತೆ, ಕಾಂತ ಕ್ಷೇತ್ರದ ಬದಲಾವಣೆಯ ದರ, ಕಾಂತ ಕ್ಷೇತ್ರದ ಬದಲಾವಣೆಯ ದರ ಹೆಚ್ಚಿದಂತೆ ಕಾರ್ಯಪರ ಪ್ರೇರಿತ ವಿದ್ಯುತ್ ಪ್ರವಾಹವು ಹೆಚ್ಚಾಗ್ತಾ ಹೋಗ್ತದ. ಮೂರನೇ ಪಾಯಿಂಟ್, ಪ್ರಬಲವಾದ ಕಾಂತಗಳನ್ನು ಬಳಸುವುದರಿಂದ ಈ ಸುರುಳಿಯಲ್ಲಿ ಉಂಟಾಗುವಂತಹ ಅಥವಾ ಡೈನೋಮದಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹ ಹೆಚ್ಚು ಮಾಡಬಹುದು. ಇಷ್ಟು ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹ ಹೆಚ್ಚಿರುವ ಅಂಶಗಳು. ಇನ್ನ ಇದೇ ಪ್ರಶ್ನೆಗೆ ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರ್ ಇರುವ ಯಾವುದಾದರೂ ಎರಡು ವ್ಯತ್ಯಾಸವನ್ನ ಬರೆಯಿರಿ. ವಿದ್ಯುತ್ ಜನಕ ಎಂದರೆ, ವಿದ್ಯುತ್ ಜನಕ ಅಂದ್ರೆ ಇದು ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವಾಗಿದೆ. ಸಾಮಾನ್ಯವಾಗಿ ವಿದ್ಯುತ್ ಜನಕವು ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಮೇಲೆ ಕಾರ್ಯವನ್ನ ಮಾಡುತ್ತದೆ. ಇನ್ನು ವಿದ್ಯುತ್ ಮೋಟಾರ್ ಅಂದ್ರೆ ಇದು ಒಂದು ತಿರುಗುವ ಸಾಧನವಾಗಿದ್ದು ವಿದ್ಯುತ್ ಶಕ್ತಿಯನ್ನ ಬಳಸಿಕೊಂಡ್ಬಿಟ್ಟು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವಾಗಿದೆ. ಈ ವಿದ್ಯುತ್ ಮೋಟಾರ್ ತತ್ವ ಯಾವುದು? ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಮೇಲೆ ಮೋಟಾರು ಕಾರ್ಯವನ್ನ ಮಾಡುತ್ತದೆ ಎಂದು ಹೇಳಬಹುದು. ಇಷ್ಟು ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರ್ ಇರುವ ವ್ಯತ್ಯಾಸ. ಇನ್ನು ಅಂತಿಮವಾಗಿ ಕೊನೆಯ ಪ್ರಶ್ನೆ, 13ನೇ ಪ್ರಶ್ನೆ, ಈ ಭಾಗ 1ರ ಫಿಸಿಕ್ಸ್ ಭಾಗಕ್ಕೆ ಅಥವಾ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೊನೆಯ ಪ್ರಶ್ನೆ, ಪೀನ ದರ್ಪಣ ಮತ್ತು ದೀಪ ದರ್ಪಣದ ಉಪಯೋಗಗಳು. ಸಾಮಾನ್ಯವಾಗಿ ಪೀನ ದರ್ಪಣವನ್ನ ವಾಹನದ ಹಿನ್ನೋಟದ ಕನ್ನಡಿಯಾಗಿ ಬಳಸ್ತಾರೆ. ಈ ಪೀನ ದರ್ಪಣವನ್ನ ವಾಹನದ ಹಿನ್ನೋಟದ ಕನ್ನಡಿಯನ್ನಾಗಿ ಕನ್ನಡಿಯನ್ನಾಗಿ ಈ ಒಂದು ಪೀನ ದರ್ಪಣವನ್ನು ಬಳಸ್ತಾರೆ. ಒಂದು. ಎರಡನೇದು, ಈ ರಸ್ತೆಯ ತಿರುವುಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಕನ್ನಡಿಯಾಗಿ ಬಳಕೆ ಮಾಡುತ್ತಾರೆ. ರಸ್ತೆ ತಿರುವುಗಳಲ್ಲಿ ಎಲ್ಲಿ ಹೆಚ್ಚು ಕಲ್ಲಿರುತ್ತದೆ ಅಲ್ಲಿ ರಸ್ತೆಯ ತಿರುವುಗಳಲ್ಲಿ ಕನ್ನಡಿಯಾಗಿ ಇದನ್ನ ಬಳಸ್ತಾರೆ, ಕನ್ನಡಿಯಾಗಿ ಬಳಕೆ ಮಾಡುತ್ತಾರೆ. ಕಾರಣ ಇದು ನೇರವಾದ ಬಿಂಬವನ್ನ ಉಂಟು ಮಾಡುತ್ತದೆ ಮತ್ತು ಸ್ಪಷ್ಟವಾದ ಬಿಂಬವನ್ನು ಉಂಟು ಮಾಡೋದ್ರಿಂದ ಈ ಒಂದು ಪೀನ ದರ್ಪಣವನ್ನ ವಾಹನದ ಹಿನ್ನೋಟ ಕನ್ನಡಿಯನ್ನಾಗಿ ಹಾಗೂ ರಸ್ತೆಯ ತಿರುವುಗಳಲ್ಲಿ ಅಥವಾ ಬೃಹದಾಕಾರವಾಗಿರುವಂತಹ ಬಿಲ್ಡಿಂಗ್ ಗಳನ್ನ ಚಿಕ್ಕದಾಗಿ ತೋರಿಸಲಿಕ್ಕೆ ಈ ಒಂದು ಪೀನ ದರ್ಪಣವನ್ನ ಬಳಸ್ತಾರೆ. ಅದೇ ರೀತಿಯಾಗಿ ನಿಮ್ನ ದರ್ಪಣವನ್ನ ಬಳಸ್ತಾರೆ ಅಂದ್ರೆ, ಒಂದು ನಿಮ್ನ ದರ್ಪಣವನ್ನ ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸ್ತಾರೆ. ಟಾರ್ಚ್ ದೀಪಗಳಲ್ಲಿ ಬ್ಯಾಟರಿಗಳಲ್ಲಿ ಈ ಒಂದು ನಿಮ್ನ ದರ್ಪ ಬಳಸ್ತಾರೆ. ಹಾಗೆಯೇ ಕ್ಷೌರಿಕ ಅಂಗಡಿಗಳಲ್ಲಿ, ಕ್ಷೌರ ಮಾಡುವಂತ ಕಟಿಂಗ್ ಶಾಪ್ ಅಲ್ಲಿ ಕ್ಷೌರಿಕ ಅಂಗಡಿಗಳಲ್ಲಿ ಕನ್ನಡಿಯಾಗಿ ಬಳಸ್ತಾರೆ ಈ ಒಂದು ನಿಮ್ನ ದರ್ಪಣವನ್ನ. ಅದೇ ರೀತಿಯಾಗಿ ದಂತ ವೈದ್ಯರು ಹಲ್ಲನ್ನ ಟೆಸ್ಟ್ ಮಾಡ್ಲಿಕ್ಕೆ ಅಂದ್ರೆ ಹಲ್ಲಿನ ಪರೀಕ್ಷೆ ಮಾಡ್ಲಿಕ್ಕೆ ದಂತ ವೈದ್ಯರು ಈ ನಿಮ್ನ ದರ್ಪಣದ ಕನ್ನಡಿಯನ್ನ ಬಳಕೆಯನ್ನ ಮಾಡ್ತಾರೆ. ಇಷ್ಟು ನಿಮ್ನ ದರ್ಪಣದ ಉಪಯೋಗಗಳು. ಇನ್ನ ಕೊನೆಯದಾಗಿ ಪೀನ ದರ್ಪಣದ ಪ್ರಧಾನ ಸಂಘ ಮತ್ತು ವಕ್ರತಾ ತ್ರಿಜ್ಯವನ್ನ ವ್ಯಾಖ್ಯಾನಿಸಿ ಅಂತ ಇದೆ. ಕೊನೆಯದು ಸಾಮಾನ್ಯವಾಗಿ ಪೀನ ದರ್ಪಣ. ಸಾಮಾನ್ಯವಾಗಿ ದರ್ಪಣ ಅಂದ್ರೆ ಪೀನ ಇರ್ತದೆ ನೋಡಿ, ಇದು ಪೀನ ದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಉಬ್ಬಿಕೊಂಡಿರ್ತದೆ. ಇದು ಪಿ ಅನ್ಕೊಳ್ಳೋಣ. ಇದು ಪ್ರಧಾನ ಅಕ್ಷ. ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬಂದಂತಹ ಬೆಳಕಿನ ಕಿರಣ ಏನಾಗುತ್ತೆ ಅಂದ್ರೆ ಈ ಪೀನ ದರ್ಪಣದ ಮೇಲೆ ಬಿದ್ದಾಗ ಈ ರೀತಿಯಾಗಿ ವಿಕೇಂದ್ರೀಕರಣಗೊಳ್ತದೆ. ಹಾಗೆ ಇನ್ನೊಂದು ಬಂತು, ಈ ರೀತಿಯಾಗಿ ಬಂದು ಕಿರಣ ಹಿಂಗೆ ವಿಕೇಂದ್ರೀಕರಣ ಆಗಿದೆ. ಹಾಗೆ ಇನ್ನೊಂದು ಕಿರಣ ಹಿಂಗೆ ಬರ್ತದೆ ಬಂದು ಅದು ಕೂಡ ಈ ತರ ಪ್ರತಿಫಲಗೊಂಡಿದೆ. ಹಾಗೆ ಇನ್ನೊಂದು ಕಿರಣ ಹಿಂಗೆ ಬಂದು ಹೀಗೆ ಇಲ್ಲಿ ಪ್ರತಿಫಲನಗೊಂಡಂತಹ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣಗೊಳ್ತವೆ. ಹೀಗೆ ವಿಕೇಂದ್ರೀಕರಣಗೊಂಡಂತಹ ಬೆಳಕಿನ ಕಿರಣಗಳು ಅವುಗಳು ಕೂಡ ಪ್ರಧಾನ ಅಕ್ಷದ ಯಾವುದೇ ಒಂದು ಬಿಂದುದಲ್ಲಿ ಸಂಧಿಸುವಂತೆ ಭಾಸವಾಗ್ತದೆ. ಎಲ್ಲಿ ಸಂಧಿಸ್ತಾವಲ್ಲ ಆ ಸಂಧಿಸುವಂತಹ ಭಾಗವೇ ಅದು ಪೀನ ದರ್ಪಣದ ಪ್ರಧಾನ ಸಂಗಮವಾಗಿರ್ತದೆ. ಇದೆ
ಪಿ ದರ್ಪಣದ ಪ್ರಧಾನ ಸಂಗಮ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ಪ್ರತಿಫಲನಗೊಂಡ ನಂತರ ಅವುಗಳು ಪ್ರಧಾನ ಅಕ್ಷರ ಒಂದು ಬಿಂದುದಲ್ಲಿ ಸಂಧಿಸುವಂತೆ ಭಾಸವಾಗುತ್ತದೆ. ಎಲ್ಲಿ ಸಂಧಿಸುತ್ತದೆಯೋ ಆ ಭಾಗನೇ ಪಿ ದರ್ಪಣದ ಪ್ರಧಾನ ಸಂಗಮವಾಗಿರುತ್ತದೆ. ಇದೇ ಪಿ ದರ್ಪಣದ ಪ್ರಧಾನ ಸಂಗಮವಾಗಿದೆ. ಅದೇ ರೀತಿಯಾಗಿ ವಕ್ರತಾ ತ್ರಿಜ್ಯವನ್ನು ವ್ಯಕ್ತಪಡಿಸಿ. ಸಾಮಾನ್ಯವಾಗಿ ದರ್ಪಣಗಳು ಗೋಳದ ಒಂದು ಭಾಗವಾಗಿರುವುದರಿಂದ ದರ್ಪಣಗಳು ಗೋಳದ ಒಂದು ಭಾಗವಾಗಿರುವುದರಿಂದ ಈ ಗೋಳದ ಮಧ್ಯಭಾಗವನ್ನು ನಾವು ಹೇಳ್ತೀವಿ ವಕ್ರತಾ ಕೇಂದ್ರ ಅಂತ ಕರಿತೀವಿ. ವಕ್ರತಾ ಕೇಂದ್ರ. ಈ ವಕ್ರತಾ ಕೇಂದ್ರ ಮತ್ತು ಪಿ ಇವುಗಳ ನಡುವಿನ ಸಾಮಾನ್ಯವಾಗಿ ದರ್ಪಣದ ಧ್ರುವದಿಂದ ವಕ್ರತಾ ಕೇಂದ್ರಗಳ ನಡುವಿನ ಅಂತರಕ್ಕೆ ನಾವು ವಕ್ರತಾ ತ್ರಿಜ್ಯ ಎಂದು ಕರೆಯುತ್ತೇವೆ. ಸಂಕೇತ ಆರ್ ಅಂದ್ರೆ ಸಾಮಾನ್ಯವಾಗಿ ಸಿ ಮತ್ತು ಪಿ ಗಳ ನಡುವಿನ ಅಂತರಕ್ಕೆ ನಾವು ವಕ್ರತಾ ತ್ರಿಜ್ಯ ಎಂದು ಕರೆಯಬಹುದು. ಸಂಕೇತ ಆರ್. ಇಲ್ಲಿಗೆ ಭಾಗ 1 ಭೌತ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೋಡಿದೆವು, ತಿಳಿದುಕೊಂಡೆವು. ಹಾಗಾದ್ರೆ ನಾವು ಇಲ್ಲಿಯವರೆಗೂ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಶ್ನೆಗಳನ್ನ ವಿವರಣೆಯೊಂದಿಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ಒಂದು ಅವಧಿಯಲ್ಲಿ ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಹಾಗಾದ್ರೆ ನಾವು ರಸಾಯನ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಮುಖ್ಯ ಪ್ರಶ್ನೆ ಸಂಖ್ಯೆ 6. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. ಇಲ್ಲಿ ಒಟ್ಟು 2 ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 14. ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆಯ್ಕೆ ಬಿ OH- ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆಯ್ಕೆ ಸಿ OH- ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಹಾಗೂ ಆಯ್ಕೆ ಡಿ H+ ಮತ್ತು OH- ಅಯಾನುಗಳ ಸಂಖ್ಯೆ ಸಮನಾಗಿರುತ್ತದೆ. ನಮಗೆ ಗೊತ್ತಿದೆ, ಒಂದು ದ್ರಾವಣದ pH ಮೌಲ್ಯ ಕಡಿಮೆಯಾದಂತೆ ಅದರಲ್ಲಿರುವಂತಹ H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆದರೆ pH ಮೌಲ್ಯ ಹೆಚ್ಚಾದಂತೆ ಹೈಡ್ರಾಕ್ಸೈಡ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ OH- ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಹೈಡ್ರಾಕ್ಸೈಡ್ ಅಯಾನ್ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಪ್ರಶ್ನೆ ಸಂಖ್ಯೆ 15. ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ ಪೊಟ್ಯಾಸಿಯಂ ಆಕ್ಸೈಡ್, ಆಪ್ಷನ್ ಬಿ ಸೋಡಿಯಂ ಆಕ್ಸೈಡ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ ಡಿ ಸತುವಿನ ಆಕ್ಸೈಡ್. ಉಭಯವರ್ತಿ ಆಕ್ಸೈಡ್ ಎಂದರೆ ಯಾವ ಲೋಹೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ಹಾಗೂ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತೇವೆಯೋ ಅಂತಹ ಲೋಹೀಯ ಆಕ್ಸೈಡನ್ನು ನಾವು ಉಭಯವರ್ತಿ ಆಕ್ಸೈಡ್ ಅಥವಾ ಆಂಫೋಟೋರಿಕ್ ಆಕ್ಸೈಡ್ ಎಂದು ಕರೆಯುತ್ತೇವೆ. ಇಲ್ಲಿ ಉಭಯ ಅಂದರೆ ಎರಡರೊಂದಿಗೂ ವರ್ತನೆ ಹಾಗಾಗುತ್ತೆ. ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೂ ವರ್ತನೆ ಮಾಡುವಂತಹ ಲೋಹೀಯ ಆಕ್ಸೈಡ್ ಎಂದು ಹೇಳಬಹುದು. ಇದಕ್ಕೆ ಉದಾಹರಣೆಯಾಗಿ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಇದೆ, ಹಾಗೆ ಇನ್ನೊಂದು ಸತುವಿನ ಆಕ್ಸೈಡ್ ಇದೆ. ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸತುವಿನ ಆಕ್ಸೈಡ್ ಇದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಸತುವಿನ ಆಕ್ಸೈಡ್. ಮುಖ್ಯ ಪ್ರಶ್ನೆ ಸಂಖ್ಯೆ 7. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1 ಅಂಕದ ಒಂದು ಪ್ರಶ್ನೆ ಇದೆ. ಹಾಗಾದರೆ 16ನೇ ಪ್ರಶ್ನೆ. ನ್ಯೂಲ್ಯಾಂಡ್ಸನ ಅಷ್ಟಕ ನಿಯಮವನ್ನು ನಿರೂಪಿಸಿರಿ. ಈ ಧಾತುಗಳ ವರ್ಗೀಕರಣದಲ್ಲಿ ನ್ಯೂಲ್ಯಾಂಡರು ಕೂಡ ಧಾತುಗಳನ್ನು ವರ್ಗೀಕರಣ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಇವರು ಮಾಡಿರುವಂತಹ ವರ್ಗೀಕರಣದಲ್ಲಿ ಪ್ರತಿ ಮೊದಲ ಧಾತುವಿನ ಲಕ್ಷಣಗಳು 8ನೆಯ ಧಾತುವಿನ ಲಕ್ಷಣಗಳಿಗೆ ಹೋಲಿಕೆ ಆಗುತ್ತಿದ್ದವು. ಆದ್ದರಿಂದ ಇದನ್ನು ನ್ಯೂಲ್ಯಾಂಡರ ಅಷ್ಟಕ ನಿಯಮ ಎಂದು ಕರೆಯುತ್ತಾರೆ. ಮುಂದಿನ ಮುಖ್ಯ ಪ್ರಶ್ನೆ ಸಂಖ್ಯೆ 8. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಅಂಕದ 2 ಪ್ರಶ್ನೆ.
ಒಟ್ಟು 4 ಅಂಕ ಇದ್ದಾವೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 17, ನೀರಿನ ವಿದ್ಯುತ್ ದ್ವಿಭಜನೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಬರೆದು ಅದರಲ್ಲಿ ಗ್ರಾಫೈಟ್ ದಂಡದ ಭಾಗವನ್ನು ಗುರುತಿಸಿರಿ ಅಂತ ಇದೆ. ಇದು ನಮ್ಮ ಮೊದಲನೆಯ ಪಾಠದಲ್ಲಿ ಬರುವಂತಹ ಚಿತ್ರ 1.6 ಆಗಿದೆ. ಹಾಗಾದ ಚಿತ್ರ ಹೀಗಿದೆ, ವೀಕ್ಷಣೆ ಮಾಡಿ. ಇದರಲ್ಲಿ ಗ್ರಾಫೈಟ್ ಭಾಗ ಇದು. ಮುಂದಿನ ಪ್ರಶ್ನೆ ಸಂಖ್ಯೆ 18, ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರವನ್ನು ಬರೆದು ಪ್ರತಿಯೊಂದರ 2 ಉಪಯೋಗಗಳನ್ನು ಬರೆಯಿರಿ. ಎ ವಾಷಿಂಗ್ ಸೋಡಾ, ಬಿ ಚೆಲುವೆ ಪುಡಿ. ಈ ಪ್ರಶ್ನೆಗೆ ಅಥವಾ ಕೂಡ ಇದೆ, ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವ 2 ಅನಿಲಗಳನ್ನು ಹೆಸರಿಸಿ ಪ್ರತಿಯೊಂದರ ಒಂದೊಂದು ಉಪಯೋಗವನ್ನು ಬರೆಯಿರಿ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಹೀಗಿದೆ ನೋಡಿ. ಇಲ್ಲಿ ವಾಷಿಂಗ್ ಸೋಡಾದ ಸೂತ್ರ Na2CO3 10H2O. ಇದರ ಉಪಯೋಗಗಳು: 1. ಗೃಹ ಬಳಕೆಯ ಸ್ವಚ್ಛಕಾರಕವಾಗಿ ಬಳಸುತ್ತಾರೆ. 2. ಗಾಜು, ಸಾಬೂನು ಹಾಗೂ ಕಾಗದ ತಯಾರಿಕೆಯಲ್ಲಿ ಬಳಸುತ್ತಾರೆ. ಮತ್ತು ಶಾಶ್ವತ ಗಡಸು ನೀರನ್ನು ಮೆದು ನೀರನ್ನಾಗಿಸಲು ಈ ಒಂದು ವಾಷಿಂಗ್ ಸೋಡಾವನ್ನು ಬಳಸುತ್ತಾರೆ. ಹಾಗೆಯೇ ಚೆಲುವೆ ಪುಡಿ ಸೂತ್ರ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2. ಉಪಯೋಗಗಳು ಹೀಗಿವೆ: ಕಾಗದ ಬಟ್ಟೆಗಳ ಕಾರ್ಖಾನೆಯಲ್ಲಿ ಚೆಲುವೆ ಕಾರಕವಾಗಿ ಇದನ್ನು ಬಳಸುತ್ತಾರೆ. ಹಾಗೆಯೇ ಇದನ್ನು ಕೀಟನಾಶಕವಾಗಿಯೂ ಕೂಡ ಬಳಕೆ ಮಾಡುತ್ತಾರೆ ಹಾಗೂ ಇದನ್ನು ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುವರು. ಇದೇ ಪ್ರಶ್ನೆಗೆ ಅಥವಾ ಇದೆ, ಕ್ಲೋರೋ ಆಲ್ಕಲಿ ವಿಧಾನದಲ್ಲಿ ಬಿಡುಗಡೆಯಾಗುವ 2 ಅನಿಲಗಳು ಯಾವುವು ಅಂತ ಕೇಳಿದ್ದಾರೆ. 1 ಹೈಡ್ರೋಜನ್ ಹಾಗೂ 2 ಕ್ಲೋರಿನ್. ಹಾಗಾದರೆ ಇವುಗಳ ಒಂದೊಂದು ಉಪಯೋಗವನ್ನು ಕೇಳಿದ್ದಾರೆ. ಇಲ್ಲಿ ಹೈಡ್ರೋಜನ್ ಅನಿಲದ ಉಪಯೋಗಗಳು: 1 ಹೈಡ್ರೋಜನನ್ನು ಇಂಧನವಾಗಿ ಬಳಸುತ್ತಾರೆ. 2 ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಅಥವಾ ಕೃತಕ ಬೆಣ್ಣೆಗಳ ತಯಾರಿಕೆಯಲ್ಲಿ ಅಥವಾ ವನಸ್ಪತಿ ಎಣ್ಣೆಯನ್ನು ತಯಾರಿಕೆಯಲ್ಲಿ ಹೈಡ್ರೋಜನನ್ನು ಬಳಕೆ ಮಾಡುತ್ತಾರೆ. ಹಾಗೆಯೇ ಪ್ರಮುಖವಾಗಿ ರಸಗೊಬ್ಬರಗಳ ತಯಾರಿಕೆ ಮಾಡಲಿಕ್ಕೆ ಬೇಕಾಗಿರುವಂತಹ ಅಮೋನಿಯಾದ ತಯಾರಿಕೆಯಲ್ಲಿ ಕೂಡ ಇದನ್ನು ಬಳಕೆ ಮಾಡುತ್ತಾರೆ. ಇವುಗಳು ಹೈಡ್ರೋಜನಿನ ಉಪಯೋಗಗಳು. ಹಾಗೆಯೇ ಕ್ಲೋರಿನ್ ಅನಿಲದ ಉಪಯೋಗ ನೋಡ್ತಾ ಹೋದರೆ, 1 ಕ್ಲೋರಿನ್ ಅನಿಲವನ್ನು ಪ್ರಮುಖವಾಗಿ ಚೆಲುವೆ ಪುಡಿಯನ್ನು ತಯಾರಿ ಮಾಡಲು ಬಳಸುತ್ತಾರೆ. 2 PVC ಪೈಪುಗಳ ತಯಾರಿಕೆಯಲ್ಲಿ ಅಂದರೆ ಪಾಲಿವಿನೈಲ್ ಕ್ಲೋರೈಡನ್ನು ತಯಾರಿಸಲಿಕ್ಕೆ ಕ್ಲೋರಿನ್ ಅನಿಲವನ್ನು ಬಳಸುತ್ತಾರೆ. ಹಾಗೆಯೇ ಈ ಕ್ಲೋರಿನ್ ಅನಿಲವನ್ನು ನೀರಿನ ಶುದ್ಧೀಕರಣದಲ್ಲಿ ಕೂಡ ಪ್ರಮುಖವಾಗಿ ಬಳಕೆ ಮಾಡುತ್ತಾರೆ. ಕೊಟ್ಟಿರುವ 3 ಉಪಯೋಗಗಳಲ್ಲಿ ಯಾವುದಾದರೂ ಒಂದನ್ನು ಬರೆದರೆ ಸಾಕು. ಮುಂದಿನ ಮುಖ್ಯ ಪ್ರಶ್ನೆ ಸಂಖ್ಯೆ 9, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 3 ಅಂಕದ ಪ್ರಶ್ನೆಗಳು 3 ಇದ್ದಾವೆ, ಒಟ್ಟು 9 ಅಂಕಗಳು. ಹಾಗಾದರೆ ಪ್ರಶ್ನೆ ಸಂಖ್ಯೆ 19, ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿರಿ. ಸತುವಿನ ಚೂರುಗಳು ಹಾಗೂ ಸಾಬೂನಿನ ದ್ರಾವಣ. ಚಿತ್ರವನ್ನು ವೀಕ್ಷಣೆ ಮಾಡಿ ಮಕ್ಕಳೇ. ಚಿತ್ರ ಹೀಗಿದೆ. ಇಲ್ಲಿ ಸಾಬೂನಿನ ದ್ರಾವಣ ಅಂದರೆ ಗುಳ್ಳೆಗಳು ಬರುವಂತಹ ಹೈಡ್ರೋಜನ್ ಗುಳ್ಳೆಗಳು ಬರುವಂತಹ ನೀರಿನ ದ್ರಾವಣ ಅಥವಾ ಸಾಬೂನಿನ ದ್ರಾವಣವಾಗಿದೆ. ಹಾಗೆಯೇ ಈ ಒಂದು ಪ್ರಮಾಣದ ಒಳಗಡೆ ಇರುವಂತಹ ಸಲ್ಫರಿಕ್ ಆಮ್ಲ ಹಾಗೂ ಸತುವಿನ ಚೂರುಗಳಿದ್ದಾವೆ. ಇವು ಸತುವಿನ ಚೂರುಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ ಸಂಖ್ಯೆ 20, ಸೀಸವು ತಾಮ್ರದ ಕ್ಲೋರೈಡ್ ದ್ರಾವಣದೊಂದಿಗೆ ವರ್ತಿಸುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ? ಏಕೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇಲ್ಲಿ ಸೀಸವು ತಾಮ್ರದ ಕ್ಲೋರೈಡ್ನೊಂದಿಗೆ ವರ್ತಿಸಿದಾಗ ಏನಾಗುತ್ತೆ ಅಂದರೆ ಸೀಸದ ಕ್ಲೋರೈಡ್ ಪ್ಲಸ್ ತಾಮ್ರ ಬರುತ್ತದೆ. ಆದ್ದರಿಂದ ಇದು ಒಂದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಾಗಿದೆ. ಕಾರಣ ಅಥವಾ ಏಕೆ ಎಂದರೆ ಸೀಸದ ಕ್ರಿಯಾಕಾರತ್ವವು ತಾಮ್ರಕ್ಕಿಂತ ಹೆಚ್ಚಾಗಿರುವುದರಿಂದ ಸೀಸವು ತಾಮ್ರವನ್ನು ತಾಮ್ರದ ಕ್ಲೋರೈಡ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ. ಹಾಗಾದರೆ ಈ ಒಂದು ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೆ ಸೀಸ ಅಂದರೆ Pb ಪ್ಲಸ್ ತಾಮ್ರದ ಕ್ಲೋರೈಡ್ ಅಂದರೆ CuCl2 ಬಾಣದ ಗುರುತನ್ನು ಹಾಕಿಬಿಟ್ಟು ಆಗೇನಾಗುತ್ತೆ, ತಾಮ್ರವು ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ಸೀಸದ ಕ್ಲೋರೈಡ್ PbCl2 ಪ್ಲಸ್ Cu ಬರುತ್ತದೆ.
ಮುಂದಿನ ಪ್ರಶ್ನೆ ಸಂಖ್ಯೆ 21. ಎರಡು ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 12 ಮತ್ತು 16 ಆಗಿವೆ. ಈ ಎರಡೂ ಧಾತುಗಳನ್ನು ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಆವರ್ತದಲ್ಲಿಡಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಈ ಎರಡು ಧಾತುಗಳಲ್ಲಿ ಯಾವುದು ಹೆಚ್ಚು ವಿದ್ಯುದ್ಧನೀಯವಾಗಿದೆ ಮತ್ತು ಏಕೆ? ಹಾಗಾದರೆ ಇಲ್ಲಿ 12 ಮತ್ತು 16 ಹೊಂದಿರುವಂಥ ಪರಮಾಣು ಸಂಖ್ಯೆ ಹೊಂದಿರುವಂಥ ಎರಡೂ ಧಾತುಗಳನ್ನು ಒಂದೇ ಆವರ್ತದಲ್ಲಿ ಇಡಬಹುದು. ಕಾರಣ ಇವುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ 12ರ ಎಲೆಕ್ಟ್ರಾನ್ ವಿನ್ಯಾಸ 1:2:2 2p6 3s2 ಆಗ್ತದೆ. ಹಾಗೆಯೇ 16ರ ಎಲೆಕ್ಟ್ರಾನ್ ವಿನ್ಯಾಸ 1:2:2 2p6 3s2 3p4 ಆಗುತ್ತದೆ. ಅಂದರೆ ಇವುಗಳ ಗರಿಷ್ಠ ಕವಚ ಸಂಖ್ಯೆ 3 ಆಗಿರುವುದರಿಂದ ಈ ಎರಡೂ ಧಾತುಗಳು ಮೂರನೆಯ ಅಡ್ಡ ಸಾಲಿನಲ್ಲಿ ಬರುತ್ತವೆ. ಇದರಲ್ಲಿ ಅತಿ ಹೆಚ್ಚು ವಿದ್ಯುದ್ಧನೀಯ ಧಾತು ಯಾವುದು ಅಂದರೆ ಪರಮಾಣು ಸಂಖ್ಯೆ 12 ಹೊಂದಿರುವಂತಹ ಧಾತು ಹೆಚ್ಚು ವಿದ್ಯುದ್ಧನೀಯವಾಗಿದೆ. ಕಾರಣ ಒಂದು ಆಧುನಿಕ ಆವರ್ತ ಕೋಷ್ಟಕದ ಎಡಭಾಗದಿಂದ ಬಲಭಾಗಕ್ಕೆ ಹೋದಂತೆ ವಿದ್ಯುದ್ಧನೀಯತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ಪರಮಾಣು ಸಂಖ್ಯೆ 12 ಹೆಚ್ಚು ವಿದ್ಯುದ್ಧನೀಯವಾಗಿದೆ. ಮುಖ್ಯ ಪ್ರಶ್ನೆ ಸಂಖ್ಯೆ 10. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಅಂಕದ ಒಂದು ಪ್ರಶ್ನೆ ಇದೆ. 22ನೇ ಪ್ರಶ್ನೆ. ಅದರಲ್ಲಿ ಎ ಮತ್ತು ಬಿ ಭಾಗ ಇದೆ. ಎ ಪ್ರಶ್ನೆ ಹೀಗಿದೆ: ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ತು ಪ್ರವಹಿಸುವುದಿಲ್ಲ, ಆದರೆ ದ್ರವಿಸಿದ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕಗಳು ಏಕೆ ಅಂತ ಒಂದು ಪ್ರಶ್ನೆ ಇದೆ. ಅದರಲ್ಲಿನೇ ಬಿ ಎನ್ನುವಂಥ ಒಂದು ಪ್ರಶ್ನೆ ಇದೆ: ಮ್ಯಾಗ್ನೀಸಿಯಂ ಕ್ಲೋರೈಡ್ನ ಉಂಟಾಗುವಿಕೆಯನ್ನು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸದ ಮೂಲಕ ಬರೆಯಿರಿ. ಹಾಗಾದರೆ ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ತು ಹರಿಯುವುದಿಲ್ಲ. ಕಾರಣ ಇಷ್ಟೇ: ಘನ ಸ್ಥಿತಿಯಲ್ಲಿರುವಾಗ ಯಾವುದೇ ಸ್ವತಂತ್ರವಾಗಿರುವಂಥ ಅಯಾನು ಉಂಟಾಗಿರೋದಿಲ್ಲ. ಕಾರಣ ಅಲ್ಲಿ ಪ್ರಬಲವಾದ ಸ್ಥಾಯಿ ವಿದ್ಯುತ್ ಆಕರ್ಷಣ ಇರುವುದರಿಂದ ಅಯಾನು ಉಂಟಾಗಿರೋದಿಲ್ಲ. ಆದರೆ ದ್ರವಿಸಿದ ದ್ರಾವಣದಲ್ಲಿ ಈ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲ ಕಡಿಮೆ ಇರುವುದರಿಂದ ಅಲ್ಲಿ ಅಯಾನುಗಳು ಉಂಟಾಗಿ ಆ ಅಯಾನುಗಳ ಮೂಲಕ ವಿದ್ಯುತ್ತು ಹರಿಯುತ್ತದೆ. ಆದ್ದರಿಂದ ಅಯಾನಿಕ್ ಸಂಯುಕ್ತಗಳು ಘನರೂಪದಲ್ಲಿದ್ದಾಗ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುವುದಿಲ್ಲ, ಆದರೆ ದ್ರವಿಸಿದ ಅಥವಾ ಜಲೀಯ ದ್ರಾವಣದಲ್ಲಿ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತೇವೆ. ಕಾರಣ ಅಲ್ಲಿ ಅಯಾನ್ ಇರುವುದಿಲ್ಲ, ಇಲ್ಲಿ ಅಯಾನ್ಗಳು ಇರುವುದರಿಂದ. ಮ್ಯಾಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆಯ ಚುಕ್ಕೆ ವಿನ್ಯಾಸ ಈ ರೀತಿಯಾಗಿ ಬರೀಬೇಕು. ಮ್ಯಾಗ್ನೀಸಿಯಂನ ಪರಮಾಣು ಸಂಖ್ಯೆ 12 ಆಗಿರುತ್ತದೆ. ಅದರ ಒಂದು ಎಲೆಕ್ಟ್ರಾನ್ ವಿನ್ಯಾಸ 2 8 2. ಹಾಗೆ ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ 2 8 7. ಇಲ್ಲಿ ಮ್ಯಾಗ್ನೀಸಿಯಂ ಒಂದು 2 ವೇಲೆನ್ಸಿ ಇದೆ, ಕ್ಲೋರಿನ್ ವೇಲೆನ್ಸಿ 1 ಇದೆ. ಅದರ ಚುಕ್ಕೆ ವಿನ್ಯಾಸ ಹಾಕಿದಾಗ ಈ ರೀತಿಯಾಗಿ ಬರುತ್ತದೆ. ಮುಖ್ಯ ಪ್ರಶ್ನೆ ಸಂಖ್ಯೆ 11. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇದು 5 ಅಂಕದ ಒಂದು ಪ್ರಶ್ನೆ ಇದೆ. 23ನೇ ಪ್ರಶ್ನೆ. ಇದರಲ್ಲಿ ಎ ಮತ್ತು ಬಿ ಇದೆ. ಎ ಪ್ರಶ್ನೆ ಹೀಗಿದೆ: ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಬಿ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ. ಅದರಲ್ಲಿ 1 ಪ್ರೊಪನೋಯಿಕ್ ಆಮ್ಲ, 2 ಸೈಕ್ಲೋಹೆಕ್ಸೇನ್, 3 ಪೆಂಟೇನ್. ಹಾಗಾದರೆ ಮೊದಲಿಗೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿರುವ ವ್ಯತ್ಯಾಸ ಅಂತ ನೋಡ್ತಾ ಹೋದರೆ, 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳೆಂದು ಕರೆಯುತ್ತೇವೆ. 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧವಿದ್ದರೆ ಅವುಗಳನ್ನು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳೆಂದು ಕರೆಯುತ್ತೇವೆ. ಹಾಗೆಯೇ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ರಾಸಾಯನಿಕವಾಗಿ ಸ್ಥಿರವಾಗಿರುತ್ತವೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ರಾಸಾಯನಿಕವಾಗಿ ಅಸ್ಥಿರವಾಗಿರುತ್ತವೆ. ಹಾಗೆಯೇ ಬಿ ಪ್ರಶ್ನೆಗೆ ಉತ್ತರ ಹೀಗಿದೆ: ಪ್ರೊಪನೋಯಿಕ್ ಆಮ್ಲ, ಸೈಕ್ಲೋಹೆಕ್ಸೇನ್ ಹಾಗೂ ಪೆಂಟೇನ್. ಪ್ರೊಪನೋಯಿಕ್ ಆಮ್ಲದ ಸೂತ್ರ C2H5COOH, ಹಾಗೆ ಹೆಕ್ಸೇನ್ ಸೂತ್ರ C6H12 ಹಾಗೂ ಪೆಂಟೇನ್ ಸೂತ್ರ C5H12. ಅವುಗಳ ರಚನಾ ಸೂತ್ರ ಈ ರೀತಿಯಾಗಿ ಬರೆಯಬೇಕು. ಇಲ್ಲಿಗೆ ಈ ಒಂದು ವಿಜ್ಞಾನ ವಿಷಯದ ರಸಾಯನಶಾಸ್ತ್ರ ವಿಭಾಗದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡೆವು. ಹಾಗಾದರೆ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳೋಣ. ಭಾಗ ಸಿ ಯಲ್ಲಿ ಒಟ್ಟು
4 ಬಹು ಆಯ್ಕೆ ಪ್ರಶ್ನೆಗಳಿವೆ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 24 ಹೀಗಿದೆ: ಎಲೆಗಳು ಬಾಡುವಿಕೆಯನ್ನು ಉಂಟು ಮಾಡುವ ಸಸ್ಯಗಳ ಹಾರ್ಮೋನು ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ಆಪ್ಷನ್ ಎ ಸೈಟೋಕೈನಿನ್, ಆಪ್ಷನ್ ಬಿ ಆಕ್ಸಿನ್, ಆಪ್ಷನ್ ಸಿ ಅಬ್ಸಿಸಿಕ್ ಆಮ್ಲ, ಆಪ್ಷನ್ ಡಿ ಜಿಬರ್ಲಿನ್. ನಮಗೆಲ್ಲ ಗೊತ್ತಿದೆ ಮಕ್ಕಳೇ, ಇಲ್ಲಿ ಸಸ್ಯಗಳ ಹಾರ್ಮೋನನ್ನು ಮುಖ್ಯವಾಗಿ 2 ವಿಧಗಳಾಗಿ ಮಾಡಿದ್ದೇವೆ. ಒಂದು ಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನ್, ಇನ್ನೊಂದು ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್. ಇಲ್ಲಿ ಸೈಟೋಕೈನಿನ್, ಆಕ್ಸಿನ್ ಮತ್ತು ಜಿಬರ್ಲಿನ್ ಇವುಗಳು ಸಸ್ಯದ ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನ್. ಆದರೆ ಅಬ್ಸಿಸಿಕ್ ಆಮ್ಲವು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಅಬ್ಸಿಸಿಕ್ ಆಮ್ಲ. ಮುಂದಿನ ಪ್ರಶ್ನೆ ಸಂಖ್ಯೆ 25: ಹೂ ಬಿಡುವ ಸಸ್ಯಗಳಲ್ಲಿ ಜರುಗುವ ಸಂತಾನೋತ್ಪತ್ತಿಯ ಹಂತಗಳ ಸರಿಯಾದ ಕ್ರಮ. ಆಯ್ಕೆಗಳು ಹೀಗಿವೆ: ಆಯ್ಕೆ ಎ ಲಿಂಗಾಣುಗಳು, ಯುಗ್ಮಜ, ಭ್ರೂಣ, ಬೀಜ. ಆಯ್ಕೆ ಬಿ ಯುಗ್ಮಜ, ಲಿಂಗಾಣುಗಳು, ಭ್ರೂಣ, ಬೀಜ. ಆಯ್ಕೆ ಸಿ ಬೀಜ, ಭ್ರೂಣ, ಯುಗ್ಮಜ, ಲಿಂಗಾಣುಗಳು. ಆಯ್ಕೆ ಡಿ ಲಿಂಗಾಣುಗಳು, ಭ್ರೂಣ, ಯುಗ್ಮಜ, ಬೀಜ. ನಮಗೆಲ್ಲ ಗೊತ್ತಿರುವಂತೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಉಂಟಾಗಬೇಕಾದ್ರೆ ಮೊದಲು ಲಿಂಗಾಣುಗಳು ಉತ್ಪತ್ತಿಯಾಗುತ್ತವೆ. ಈ ಲಿಂಗಾಣುಗಳು ಸಂಯೋಗವಾದಾಗ ಯುಗ್ಮಜ ಉಂಟಾಗುತ್ತದೆ. ಯುಗ್ಮಜ ನಂತರ ಭ್ರೂಣ ಉಂಟಾಗುತ್ತದೆ. ಭ್ರೂಣವು ಬೀಜವಾಗಿ ಬೆಳೆಯುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಲಿಂಗಾಣುಗಳು, ಯುಗ್ಮಜ, ಭ್ರೂಣ ಹಾಗೂ ಬೀಜ. ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 26: ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ. ಆಯ್ಕೆಗಳು ಹೀಗಿವೆ: ಆಪ್ಷನ್ ಎ ದೊಡ್ಡ ಕರಳು, ಆಪ್ಷನ್ ಬಿ ಜಠರ, ಆಪ್ಷನ್ ಸಿ ಯಕೃತ್, ಆಪ್ಷನ್ ಡಿ ಸಣ್ಣ ಕರಳು. ನಮಗೆಲ್ಲ ಗೊತ್ತಿದೆ, ಕಾರ್ಬೋಹೈಡ್ರೇಟ್ಗಳು ಅಂತಿಮವಾಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತವೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತವೆ. ಕೊಬ್ಬುಗಳು ಕೊಬ್ಬಿನ ಆಮ್ಲಗಳಾಗಿ ಜೀರ್ಣವಾಗುತ್ತವೆ. ಈ ಮೂರುಗಳು ಸಂಪೂರ್ಣವಾಗಿ ಜೀರ್ಣವಾಗುವಂತಹ ಸ್ಥಳ ಅಂದರೆ ಸಣ್ಣ ಕರಳು. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಸಣ್ಣ ಕರಳು ಅಥವಾ ಇಂಗ್ಲಿಷ್ನಲ್ಲಿ ಸ್ಮಾಲ್ ಇಂಟೆಸ್ಟೈನ್. ಮುಂದಿನ ಪ್ರಶ್ನೆ ಸಂಖ್ಯೆ 27: ಮಾನವ ಸ್ತ್ರೀಯಲ್ಲಿ ಫಲಿತಗೊಳ್ಳದ ಅಂಡವು ಒಳಗೊಂಡಿರುವುದು. ಆಯ್ಕೆಗಳು ಹೀಗಿವೆ: ಆಪ್ಷನ್ ಎ 1 Y ವರ್ಣತಂತು, ಆಪ್ಷನ್ ಬಿ 1 X ವರ್ಣತಂತು, ಆಪ್ಷನ್ ಸಿ XX ವರ್ಣತಂತುಗಳು, ಆಪ್ಷನ್ ಡಿ X ಮತ್ತು Y ವರ್ಣತಂತುಗಳು. ಸಾಮಾನ್ಯವಾಗಿ ವೀರ್ಯಾಣುಗಳು ಮತ್ತು ಅಂಡಾಣುಗಳು ಏಕಗುಣಿತ ವರ್ಣತಂತುಗಳನ್ನು ಒಳಗೊಂಡಿರುತ್ತವೆ. ಆದ್ದರಿಂದ ಅಂಡಾಣು ಕೂಡ ಇಲ್ಲಿ ಕೇವಲ ಏಕಗುಣಿತ ಲೈಂಗಿಕ ವರ್ಣತಂತುವನ್ನು ಹೊಂದಿರುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 1 X ವರ್ಣತಂತುವನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ. ಮುಂದಿನ ಮುಖ್ಯ ಪ್ರಶ್ನೆ ಸಂಖ್ಯೆ 13: ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. 4 ಪ್ರಶ್ನೆಗಳಿವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. 28ನೇ ಪ್ರಶ್ನೆ ಹೀಗಿದೆ: ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳು ಮಡಚುವಿಕೆಯು ಅನುವರ್ತನೆಯಲ್ಲ ಏಕೆ? ಇಲ್ಲಿ ಸಸ್ಯಗಳಲ್ಲಿ ಪ್ರಮುಖವಾಗಿ 2 ರೀತಿಯ ಬೆಳವಣಿಗೆ ಇದ್ದಾವೆ. ಒಂದು ನಿರ್ದೇಶಿತ ಬೆಳವಣಿಗೆ, ಇನ್ನೊಂದು ಅನಿರ್ದೇಶಿತ ಬೆಳವಣಿಗೆ. ಸಾಮಾನ್ಯವಾಗಿ ಇಲ್ಲಿ ಇದು ಎಲೆಗಳ ಮಡಚುವಿಕೆಯು ಸಸ್ಯದ ಅನಿರ್ದೇಶಿತ ಬೆಳವಣಿಗೆಯಾಗಿದೆ. ಅಂದರೆ ಇದು ಸಸ್ಯದ ಬೆಳವಣಿಗೆಗೆ ಅವಶ್ಯವಿಲ್ಲದ
ಚಲನೆಯಾಗಿರುವುದರಿಂದ ಇದು ಅನುವರ್ತನೆಯಲ್ಲ. ಮುಂದಿನ ಪ್ರಶ್ನೆ ಸಂಖ್ಯೆ 29. ಕಾರ್ಯಾನುರೂಪಿ ಅಂಗಗಳು ಎಂದರೆ ಅಂಗಗಳ ರಚನೆ ಬೇರೆ ಬೇರೆಯಾಗಿದ್ದು ಆದರೆ ಅವುಗಳ ಕಾರ್ಯ ಒಂದೇ ಆಗಿದ್ದರೆ ಅಂತಹ ಅಂಗಗಳನ್ನು ಕಾರ್ಯಾನುರೂಪಿ ಅಂಗಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೊಣದ ರೆಕ್ಕೆ ಹಾಗೂ ಪಕ್ಷಿಯ ರೆಕ್ಕೆಗಳು ಅವುಗಳ ಅಂಗಗಳ ರಚನೆ ಭಿನ್ನವಾಗಿದೆ, ಆದರೆ ನೊಣದ ರೆಕ್ಕೆ ಹಾಗೂ ಪಕ್ಷಿಯ ರೆಕ್ಕೆಗಳು ಹಾರಲಿಕ್ಕೆ ಸಹಾಯವಾಗಿದ್ದಾವೆ. ಮುಂದಿನ ಪ್ರಶ್ನೆ ಸಂಖ್ಯೆ 30. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು? ಈ ಒಂದು ಪ್ರಶ್ನೆಗೆ ಉತ್ತರ ಹೀಗಿದೆ. ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಈ ವಿಘಟಕಗಳು ಅಥವಾ ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳು ಚಕ್ರೀಯವಾಗಿ ಚಲಿಸಲು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಮುಂದಿನ ಪ್ರಶ್ನೆ ಸಂಖ್ಯೆ 31. ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದುಕೊಂಡ ಗುಣಲಕ್ಷಣಗಳು ಆನುವಂಶಿಕವಾಗಿ ಮುಂದುವರಿಯುವುದಿಲ್ಲ ಏಕೆ? ಉತ್ತರ ಹೀಗಿದೆ. ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದುಕೊಂಡ ಗುಣಲಕ್ಷಣಗಳು ಆನುವಂಶಿಕವಾಗುವುದಿಲ್ಲ ಕಾರಣ ಕಾಯಕೋಶಗಳಲ್ಲಿ ಉಂಟಾದ ಬದಲಾವಣೆಗಳು ಆನುವಂಶಿಕವಾಗಿ ಮುಂದುವರಿಯುವುದಿಲ್ಲ, ಆದರೆ ಲಿಂಗಾಣುಕೋಶಗಳಾದ ಬದಲಾವಣೆಗಳು ಆನುವಂಶಿಕವಾಗಿ ಮುಂದುವರಿಯುತ್ತವೆ. ಆದ್ದರಿಂದ ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದುಕೊಂಡಂತಹ ಗುಣಲಕ್ಷಣಗಳು ಆನುವಂಶಿಕವಾಗಿ ಮುಂದುವರಿಯುವುದಿಲ್ಲ. ಮುಂದಿನ ಮುಖ್ಯ ಪ್ರಶ್ನೆ ಸಂಖ್ಯೆ 14. 2 ಅಂಕದ ಪ್ರಶ್ನೆಗಳು 3 ಇದ್ದಾವೆ. ಇದರಲ್ಲಿ 32ನೇ ಪ್ರಶ್ನೆ ಹೀಗಿದೆ. ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಬಹುಮುನ್ನನ ಕೋಶವನ್ನು ಗುರುತಿಸಿರಿ. ಚಿತ್ರ ಹೀಗಿದೆ, ನೋಡಿ ಮಕ್ಕಳೇ. ಮುಂದಿನ ಪ್ರಶ್ನೆ ಸಂಖ್ಯೆ 33. ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವಿನ ಇರುವ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಅಥವಾ ಇದೇ ಪ್ರಶ್ನೆಗೆ ಹುಲ್ಲುಗಾವಲಿನ ಒಂದು ಆಹಾರ ಸರಪಳಿಯನ್ನು ಬರೆದು ಅದರಲ್ಲಿರುವ ವಿವಿಧ ಪೋಷಣಾ ಸ್ತರಗಳನ್ನು ಹೆಸರಿಸಿರಿ. ಉತ್ತರ ಹೀಗಿದೆ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂದರೆ ಈ ವಸ್ತುಗಳು ವಿಘಟಕರಿಂದ ವಿಘಟನೆಗೆ ಹೊಂದುತ್ತವೆ. ಈ ವಸ್ತುಗಳು ಪರಿಸರಕ್ಕೆ ಹೆಚ್ಚು ಮಾರಕವಲ್ಲ. ಉದಾಹರಣೆಗೆ ತ್ಯಾಜ್ಯ ತರಕಾರಿ, ಕಾಗದ, ಹತ್ತಿ, ಬಟ್ಟೆ ಇತ್ಯಾದಿ. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಈ ವಸ್ತುಗಳು ವಿಘಟಕರಿಂದ ವಿಘಟನೆ ಹೊಂದುವುದಿಲ್ಲ. ಈ ವಸ್ತುಗಳು ಪರಿಸರಕ್ಕೆ ಹೆಚ್ಚು ಮಾರಕವಾಗಿವೆ. ಉದಾಹರಣೆಗೆ ಪ್ಲಾಸ್ಟಿಕ್, DDT ಹಾಗೂ ಸೀಸದ ಆವಿ ಇತ್ಯಾದಿಗಳು ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕಕ್ಕೆ ಉದಾಹರಣೆಯಾಗಿವೆ. ಇದೇ ಪ್ರಶ್ನೆಗೆ ಅಥವಾ ಇದೆ ಹುಲ್ಲುಗಾವಲಿನ ಒಂದು ಆಹಾರ ಸರಪಳಿಯನ್ನು ಬರೆದು ಅದರಲ್ಲಿರುವ ವಿವಿಧ ಪೋಷಣಾ ಸ್ತರಗಳನ್ನು ಹೆಸರಿಸಿರಿ. ಇಲ್ಲಿ ಆಹಾರ ಸರಪಳಿ ಹೀಗಿದೆ. ಹುಲ್ಲು ಇದು ಪೋಷಣಾ ಸ್ತರ 1, ಮಿಡತೆ ಇದು ಪೋಷಣಾ ಸ್ತರ 2, ಕಪ್ಪೆ ಇದು ಪೋಷಣಾ ಸ್ತರ 3, ಹಾವು ಪೋಷಣಾ ಸ್ತರ 4, ಹದ್ದು ಪೋಷಣಾ ಸ್ತರ 5. ಇದೊಂದು ಹುಲ್ಲುಗಾವಲಿನ ಆಹಾರ ಸರಪಳಿಯಾಗಿದೆ ಎಂದು ನಾವು ಈ ರೀತಿಯಾಗಿ ಹೇಳಬಹುದು. ಮುಂದಿನ ಪ್ರಶ್ನೆ ಸಂಖ್ಯೆ 34. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ, ಹೇಗೆ ಸಮರ್ಥಿಸಿರಿ. ಈ ಪ್ರಶ್ನೆಗೆ ಉತ್ತರ ಹೀಗಿದೆ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಏಕಮುಖವಾಗಿ ಇರುತ್ತದೆ ಕಾರಣ ಸೂರ್ಯನಿಂದ ಬರುವಂತಹ ಸೌರಶಕ್ತಿಯನ್ನು ಉತ್ಪಾದಕರಾಗಿರುವಂತಹ ಸಸ್ಯಗಳು ಹೀರಿಕೊಂಡು ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳುತ್ತೇವೆ. ಆದರೆ ಈ ಆಹಾರ ಶಕ್ತಿಯು ಮತ್ತೆ ಮರಳಿ ಸೂರ್ಯನಿಗೆ ಹೋಗುವುದಿಲ್ಲ. ಈ ಆಹಾರ ಶಕ್ತಿಯು ಸ್ವಪೋಷಕಗಳಿಂದ ಪರಪೋಷಕ ಪ್ರಾಣಿಗಳಿಗೆ ವರ್ಗಾವಣೆಯಾಗುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಮತ್ತೆ ಮರಳಿ ಹಿಂದಿನ ಪೋಷಣಾ ಸ್ತರಕ್ಕೆ ಶಕ್ತಿಯು ಹೋಗುವುದಿಲ್ಲ. ಆದ್ದರಿಂದ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಸಂಚಾರ ಏಕಮುಖವಾಗಿರುತ್ತದೆ ಎಂದು ನಾವು ಹೇಳಬಹುದು. ಆದರೆ ಪರಿಸರ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳ ಸಂಚಾರ ಚಕ್ರೀಯವಾಗಿರುತ್ತದೆ ಎಂದು ನಮಗೆ ಇದರಿಂದ ತಿಳಿಯುತ್ತದೆ. ಮುಂದಿನ
ಮುಖ್ಯ ಪ್ರಶ್ನೆ ಸಂಖ್ಯೆ 15. 3 ಅಂಕದ ಪ್ರಶ್ನೆಗಳು 3 ಇವೆ. ಅದರಲ್ಲಿ 35ನೇ ಪ್ರಶ್ನೆ ಹೀಗಿದೆ: ಜೀವಿಗಳ ಕೋಶದ್ರವ್ಯದಲ್ಲಿ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸನ ವಿಭಜನೆಯನ್ನು ತೋರಿಸುವ ಹರಿವು ನಕ್ಷೆಯನ್ನು ಬರೆಯಿರಿ, ಅಥವಾ ಮಾನವನ ಜೀರ್ಣಾಂಗವ್ಯೂಹದಲ್ಲಿ ಜಠರದ ಕಾರ್ಯವನ್ನು ವಿವರಿಸಿರಿ. ಹಾಗಾದರೆ ಮೊದಲಿಗೆ 35ನೇ ಪ್ರಶ್ನೆಯಲ್ಲಿ ನೋಡೋಣ. ಜೀವಕೋಶದಲ್ಲಿ ಮೊದಲಿಗೆ ಗ್ಲೂಕೋಸು ಕೋಶದ್ರವ್ಯದಲ್ಲಿ 6 ಕಾರ್ಬನ್ನಿನ ಗ್ಲೂಕೋಸ್ ಅಣು 3 ಕಾರ್ಬನ್ನಿನ ಪೈರುವೇಟ್ ಆಗಿ ಪರಿವರ್ತನೆಯಾಗುತ್ತದೆ. ಹೀಗೆ ಪರಿವರ್ತನೆಯಾದ ಪೈರುವೇಟು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಅದು ಈಥೈಲ್ ಆಲ್ಕೋಹಾಲ್ ಆಗಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಅಲ್ಪ ಪ್ರಮಾಣದ ಶಕ್ತಿಯು ಬಿಡುಗಡೆಯಾಗುತ್ತದೆ. ಒಂದು ವೇಳೆ ಜೀವಕೋಶದಲ್ಲಿ ಆಮ್ಲಜನಕದ ಕೊರತೆ ಇದ್ದಾಗ ಈ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪ್ಲಸ್ ಶಕ್ತಿಯು ಉತ್ಪತ್ತಿಯಾಗುತ್ತದೆ. ಇಲ್ಲಿ ಲ್ಯಾಕ್ಟಿಕ್ ಆಮ್ಲವು ಕೂಡ 3 ಕಾರ್ಬನ್ನಿನ ಅಣುವಾಗಿದೆ. ಒಂದು ವೇಳೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಈ ಪೈರುವೇಟು ವಿಭಜನೆಗೊಂಡು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಇದನ್ನು ನಾವು ವಾಯುವಿಕೆ ಉಸಿರಾಟ ಕ್ರಿಯೆ ಎಂದು ಕೂಡ ಕರೆಯುತ್ತೇವೆ. ಈ ರೀತಿಯಾಗಿ ಜೀವಕೋಶದ ಕೋಶದ್ರವ್ಯದಲ್ಲಿ ಗ್ಲೂಕೋಸು ವಿಭಜನೆಯಾಗುತ್ತದೆ ಎಂದು ಹೇಳಬಹುದು. ಇದೇ ಪ್ರಶ್ನೆಗೆ ಅಥವಾ ಇದೆ: ಮಾನವನ ಜೀರ್ಣಾಂಗವ್ಯೂಹದಲ್ಲಿ ಜಠರದ ಕಾರ್ಯವನ್ನು ವಿವರಿಸಿ ಅಂತ ಇದೆ. ಈ ಪ್ರಶ್ನೆಗೆ ಉತ್ತರ ಹೀಗಿದೆ: ಅನ್ನನಾಳದಲ್ಲಿರುವ ಆಹಾರವು ಪರಿಕ್ರಮಣ ಚಲನೆಯ ಮೂಲಕ ಜಠರವನ್ನು ಪ್ರವೇಶಿಸುತ್ತದೆ. ಜಠರವು ಸ್ವಲ್ಪ ಸಮಯದವರೆಗೆ ಆಹಾರವನ್ನು ಸಂಗ್ರಹಿಸುವ ಅಂಗವಾಗಿದೆ. ಆಹಾರವು ಜಠರವನ್ನು ಪ್ರವೇಶಿಸಿದ ಕೂಡಲೇ ಜಠರವು 3 ಪ್ರಮುಖ ವಸ್ತುಗಳನ್ನು ಸ್ರವಿಸುತ್ತದೆ. ಅದರಲ್ಲಿ 1 ಜಠರ ಆಮ್ಲ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ, 2 ಪೆಪ್ಸಿನ್ ಕಿಣ್ವ ಹಾಗೂ 3 ಲೋಳೆಯಂತಹ ವಸ್ತುವನ್ನು. ಈ 3 ವಸ್ತುಗಳನ್ನು ಪ್ರಮುಖವಾಗಿ ಜಠರವು ಸ್ರವಿಸುತ್ತದೆ. ಹಾಗಾದರೆ ಇಲ್ಲಿ ಜಠರ ಆಮ್ಲದ ಕಾರ್ಯ ಏನು ಅಂತ ನೋಡ್ತಾ ಹೋದರೆ, ಜಠರ ಆಮ್ಲವು ಇದು ಆಹಾರವನ್ನು ಆಮ್ಲೀಯಗೊಳಿಸಿ ಪೆಪ್ಸಿನ್ ಕಿಣ್ವದ ಕಾರ್ಯವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಆಹಾರದಲ್ಲಿರುವ ಹಾನಿಕಾರಕ ಅಥವಾ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸುತ್ತದೆ. ಹಾಗೆಯೇ ಪೆಪ್ಸಿನ್ ಕಿಣ್ವವು ಆಹಾರದಲ್ಲಿರುವ ಪ್ರೋಟೀನನ್ನು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅಂದರೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಜೀರ್ಣವಾಗುತ್ತವೆ. ಲೋಳೆಯ ವಸ್ತು ಜಠರದ ಗೋಡೆಯನ್ನು ಆಮ್ಲೀಯತೆಯಿಂದ ರಕ್ಷಣೆ ಮಾಡುತ್ತದೆ. ಈ ರೀತಿಯಾಗಿ ಜಠರವು ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 36: ಮನುಷ್ಯರ ಗಂಡು ಸಂತಾನೋತ್ಪತ್ತಿ ಯುವವನ್ನು ವಿವರಿಸಿರಿ. ಮಾನವನ ಗಂಡು ಸಂತಾನೋತ್ಪತ್ತಿ ಯುವವು ಈ ಭಾಗಗಳನ್ನು ಒಳಗೊಂಡಿದೆ. 1 ವೃಷಣಗಳು. ಇವು ಗಂಡು ಲಿಂಗಾಣುಗಳಾದ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಇವುಗಳು ಕಿಬ್ಬೊಟ್ಟೆಯಲ್ಲಿ ವೃಷಣಚೀಲಗಳಲ್ಲಿ ಇರುತ್ತವೆ. ಕಾರಣ, ವೀರ್ಯಾಣುಗಳು ದೇಹದ ತಾಪಕ್ಕಿಂತ ಕಡಿಮೆ ತಾಪದಲ್ಲಿ ಉತ್ಪತ್ತಿಯಾಗುತ್ತವೆ ಹಾಗೂ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಸ್ರವಿಕೆ ಕಾರ್ಯವನ್ನು ಮಾಡುತ್ತದೆ. ಈ ಹಾರ್ಮೋನ್ ಗಂಡು ಮಕ್ಕಳಲ್ಲಿ ಪುರುಷ ಲಕ್ಷಣಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಮೊದಲನೆಯ ಭಾಗವಾಗಿದೆ. ಈ ವ್ಯೂಹದ ಎರಡನೆಯ ಭಾಗ ವೀರ್ಯನಾಳ. ವೃಷಣಗಳಲ್ಲಿ ಉತ್ಪತ್ತಿಯಾದ ವೀರ್ಯಾಣುಗಳನ್ನು ಸಾಗಿಸುತ್ತದೆ. ಇದು ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಕೂಡಿಕೊಂಡಿದೆ. ಅದೇ ರೀತಿಯಾಗಿ ಮೂರನೆಯ ಒಂದು ಭಾಗ ಪ್ರೋಸ್ಟೇಟ್ ಗ್ರಂಥಿ ಹಾಗೂ ವೀರ್ಯಕೋಶಕ ಗ್ರಂಥಿಗಳು. ಈ ಗ್ರಂಥಿಗಳು ಸ್ರವಿಕೆಯು ವೀರ್ಯನಾಳಕ್ಕೆ ಸೇರುತ್ತದೆ. ಈ ಸ್ರವಿಕೆಯು ವೀರ್ಯಾಣುಗಳ ಬೇಕಾದ ಪೋಷಕಾಂಶಗಳನ್ನು ಮತ್ತು ಸುಲಭವಾಗಿ ಈಸಿಕೊಂಡು ಹೋಗಲು ಸಹಾಯ ಮಾಡುತ್ತವೆ. ಹಾಗೆಯೇ ನಾಲ್ಕನೆಯ ಭಾಗ ಸಿಸ್ನ. ಇದು ನಿಮಿರುವಿಕೆಯ ಸಾಮರ್ಥ್ಯವನ್ನು ಹೊಂದಿದ್ದು ಹೆಣ್ಣಿನ ಸಂತಾನೋತ್ಪತ್ತಿಯ ದೇಹದ ಒಳಗೆ ವೀರ್ಯಾಣುವನ್ನು ಸೇರಿಸಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 37: ಕೆಂಪು ಬಣ್ಣದ ಹೂಗಳನ್ನು ಹೊಂದಿರುವ ಎತ್ತರದ ಬಟಾಣಿ ಅಂದರೆ ಕ್ಯಾಪಿಟಲ್ ಆರ್ ಸಸ್ಯವನ್ನು ಬಿಳಿ ಬಣ್ಣದ ಹೂಗಳನ್ನು ಹೊಂದಿರುವ ಕುಬ್ಜ ಬಟಾಣಿ ಸ್ಮಾಲ್ ಆರ್
ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. ದ್ವಿತಳೀಕರಣದ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ. F2 ಪೀಳಿಗೆಯಲ್ಲಿ ಉಂಟಾಗುವ ವಿವಿಧ ಸಸ್ಯಗಳ ಅನುಪಾತವನ್ನು ತಿಳಿಸಿ. ಅಥವಾ ಪ್ರಭೇದೀಕರಣ ಎಂದರೇನು? ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಹೀಗಿದೆ. ಕೆಂಪು ಬಣ್ಣದ ಹೂವನ್ನು ಬಿಡುವ ಎತ್ತರದ ಸಸ್ಯಗಳ ಅಂಶಗಳು T, R. ಹಾಗೆಯೇ ಬಿಳಿ ಹೂಗಳನ್ನು ಬಿಡುವ ಗಿಡ್ಡನೆಯ ಸಸ್ಯದ ಅಂಶಗಳು t, r. ಇಲ್ಲಿ ಲಿಂಗಾಣುಗಳು ಉತ್ಪತ್ತಿಯಾಗುವಾಗ T, R ಲಿಂಗಾಣು ಉತ್ಪತ್ತಿಯಾಗುತ್ತದೆ. ಇಲ್ಲಿ t, r ಇವೆರಡನ್ನು ಪರಕೀಯ ಪರಾಗಸ್ಪರ್ಶ ಮಾಡಿರುವುದರಿಂದ ಸಂಕಲನಗೊಳಿಸಿದಾಗ F1ನಲ್ಲಿ T, R ಬರುತ್ತವೆ. ಅಂದರೆ F1 ತಳಿಪೀಳಿಗೆಯಲ್ಲಿ ಬಂದಂಥ ಎಲ್ಲ ಸಸ್ಯಗಳು ಕೆಂಪು ಹೂ ಬಿಡುವ ಎತ್ತರದ ಸಸ್ಯಗಳಾಗಿದ್ದವು. ಈಗ ಕೆಂಪು ಹೂ ಬಿಡುವ ಎತ್ತರದ ಸಸ್ಯಗಳಿಂದ ಮೊದಲನೆಯ ತಳಿಪೀಳಿಗೆಯಲ್ಲಿ ಬಂದ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶ ಆಗಲಿಕ್ಕೆ ಬಿಟ್ಟಾಗ ಅಲ್ಲಿರುವಂಥ ಅಂಶಗಳು ಹೀಗಿದ್ದವು. T, R. ಒಂದು ಗಂಡು ಸಸ್ಯ, ಒಂದು ಹೆಣ್ಣು ಸಸ್ಯವಾಗಿದ್ದವು. ಇವುಗಳ ಸ್ವಕೀಯ ಪರಾಗಸ್ಪರ್ಶ ಮಾಡಲಿಕ್ಕೆ ಬಿಟ್ಟಾಗ ಅಲ್ಲಿ ಬಂದಂಥ ಲಿಂಗಾಣುಗಳು T, R, T, r, ಇವು ಗಂಡು ಲಿಂಗಾಣುಗಳು. ಅದೇ ರೀತಿಯಾಗಿ ಹೆಣ್ಣು ಲಿಂಗಾಣುಗಳಾಗಿ T, R, T, r, ಇವುಗಳು ಹೆಣ್ಣು ಲಿಂಗಾಣುಗಳಾಗಿದ್ದಾವೆ. ಇವುಗಳನ್ನು ಚೆಕ್ಕರ್ ಬೋರ್ಡನ್ನು ಹಾಕಿದಾಗ ನಾವು ಸುಲಭವಾಗಿ ಯಾವ ಸಸ್ಯಗಳು ಬರುತ್ತವೆ ಎಂಬುದನ್ನು ಕಂಡುಹಿಡಿಯೋಣ. ಹಾಗಾದ್ರೆ ಈಗ ಚೆಕ್ಕರ್ ಬೋರ್ಡ್ ನೋಡೋಣ. ಚೆಕ್ಕರ್ ಬೋರ್ಡ್ ಹೀಗಿದೆ. ಲಿಂಗಾಣುಗಳು T, R, T, r. ಹಾಗೆ ಇನ್ನೊಂದು ಲಿಂಗಾಣುಗಳು T, R, T, r. ಇವುಗಳನ್ನು ಸ್ವಕೀಯ ಪರಾಗಸ್ಪರ್ಶ ಮಾಡಿದಾಗ ಬರುವಂತಹ ಸಸ್ಯಗಳು ಹೀಗಿವೆ. T, R. ಇದು ಕೆಂಪು ಹೂ ಬಿಡುವ ಎತ್ತರದ ಸಸ್ಯ. ಎರಡನೇದು T, R, ಇದು ಕೂಡ ಕೆಂಪು ಹೂ ಬಿಡುವ ಎತ್ತರ ಸಸ್ಯ. T, R, ಇದು ಕೆಂಪು ಹೂ ಬಿಡುವ ಎತ್ತರ ಸಸ್ಯ. T, R, ಇದು ಕೂಡ ಕೆಂಪು ಹೂ ಬಿಡುವ ಎತ್ತರ ಸಸ್ಯವಾಗಿದೆ. T, R, ಇದು ಕೆಂಪು ಹೂ ಬಿಡುವ ಎತ್ತರದ ಸಸ್ಯವಾಗಿದೆ. ಈಗ T, R, ಇದು ಬಿಳಿ ಹೂ ಬಿಡುವ ಎತ್ತರ ಸಸ್ಯವಾಗಿದೆ. T, R, ಇದು ಕೆಂಪು ಹೂ ಬಿಡುವ ಎತ್ತರ ಸಸ್ಯವಾಗಿದೆ. T, R, ಇದು ಬಿಳಿ ಹೂ ಬಿಡುವ ಎತ್ತರದ ಸಸ್ಯವಾಗಿದೆ. T, R, ಇದು ಕೆಂಪು ಹೂ ಬಿಡುವ ಎತ್ತರ ಸಸ್ಯವಾಗಿದೆ. T, R, ಇದು ಕೆಂಪು ಹೂ ಬಿಡುವ ಎತ್ತರ ಸಸ್ಯವಾಗಿದೆ. T, R, ಇದು ಕೂಡ ಕೆಂಪು ಹೂ ಬಿಡುವ ಗಿಡ್ಡನೆ ಸಸ್ಯವಾಗಿದೆ. R, ಇದು ಕೆಂಪು ಹೂಗಳನ್ನು ಬಿಡುವ ಗಿಡ್ಡನೆಯ ಸಸ್ಯವಾಗಿದೆ. T, R, ಇದು ಕೂಡ ಕೆಂಪುನೆಯ ಹೂ ಬಿಡುವ ಎತ್ತರ ಸಸ್ಯವಾಗಿದೆ. T, R, ಇದು ಬಿಳಿ ಹೂಗಳನ್ನು ಬಿಡುವ ಸಸ್ಯವಾಗಿದೆ. T, R, ಇದು ಕೆಂಪು ಹೂಗಳನ್ನು ಬಿಡುವ ಸಸ್ಯವಾಗಿದೆ. T, R, ಇದು ಬಿಳಿ ಹೂಗಳು ಬಿಡುವ ಗಿಡ್ಡನೆಯ ಸಸ್ಯವಾಗಿದೆ. ಹಾಗಾದರೆ ಈ ಚೆಕ್ಕರ್ ಬೋರ್ಡ್ನಲ್ಲಿ ಒಟ್ಟು ಕೆಂಪು ಹೂ ಬಿಡುವ ಎತ್ತರದ ಸಸ್ಯ ಸಂಖ್ಯೆ 9, ಕೆಂಪು ಹೂ ಬಿಡುವ ಗಿಡ್ಡನೆಯ ಸಸ್ಯಗಳು 3, ಬಿಳಿ ಹೂಗಳು ಬಿಡುವ ಎತ್ತರದ ಸಸ್ಯಗಳು 3, ಹಾಗೆಯೇ ಬಿಳಿ ಹೂಗಳನ್ನು ಬಿಡುವ ಗಿಡ್ಡನೆಯ ಸಸ್ಯ 1 ಆಗಿದೆ. ಹಾಗಾಗಿ ದ್ವಿತಳೀಕರಣದ ಅನುಪಾತ 9:3:3:1 ಆಗಿರುತ್ತದೆ.
ಇದೇ ಪ್ರಶ್ನೆಗೆ ಅಥವಾ ಇದೆ ಪ್ರಭೇದೀಕರಣ ಎಂದರೇನು? ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿ. ಈ ಪ್ರಶ್ನೆಗೆ ಉತ್ತರ ಹೀಗಿದೆ. ಪ್ರಭೇದೀಕರಣ ಎಂದರೆ ಒಂದು ಪ್ರಭೇದದ ಜೀವಿಗಳು ಜೀವವಿಕಾಸವಾದಂತೆ ಇನ್ನೊಂದು ಪ್ರಭೇದದ ಜೀವಿಗಳಾಗಿ ಅಥವಾ ಹೊಸ ಪ್ರಭೇದದ ಜೀವಿಗಳಾಗಿ ಉಗಮವಾಗುವುದಕ್ಕೆ ಅಥವಾ ಬದಲಾಗುವುದಕ್ಕೆ ಪ್ರಭೇದೀಕರಣ ಎನ್ನುವರು. ಹೊಸ ಪ್ರಭೇದವೊಂದು ಉಗಮಕ್ಕೆ ಕಾರಣವಾದ ಅಂಶಗಳು ಹೀಗಿವೆ. 1. ಅನುವಂಶೀಯ ದಿಕ್ಸೂಚಿ. 2. ವಂಶವಾಹಿನಿಗಳ ಹರಿವು. 3. ನಿಸರ್ಗದ ಆಯ್ಕೆ. 4. DNA ಉಂಟಾಗುವ ಬೃಹತ್ ಬದಲಾವಣೆಗಳು. 5. ವರ್ಣತಂತುಳ ಸಂಖ್ಯೆ ಏರುಪೇರಾಗುವುದು. ಈ ಎಲ್ಲ ಅಂಶಗಳು ಹೊಸ ಒಂದು ಪ್ರಭೇದದ ಉಗಮಕ್ಕೆ ಕಾರಣವಾಗುತ್ತವೆ. ಮುಖ್ಯ ಪ್ರಶ್ನೆ ಸಂಖ್ಯೆ 16, 4 ಅಂಕದ ಪ್ರಶ್ನೆ. ಕೊನೆಯ ಪ್ರಶ್ನೆ. ಮಾನವ ಮೆದುಳಿನ ರಚನೆಯ ತೋರಿಸುವ ಚಿತ್ರವನ್ನು ಬರೆಯಿರಿ. ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿರಿ. ಮಹಾಮಸ್ತಿಷ್ಕ ಹಾಗೂ ಅನುಮಸ್ತಿಷ್ಕ. ಚಿತ್ರ ಹೀಗಿದೆ. ಇದು ಮಾನವ ಮೆದುಳಿನ ಚಿತ್ರವಾಗಿದೆ. ಇಲ್ಲಿ ಮಹಾಮಸ್ತಿಷ್ಕ ಮೆದುಳಿನ ಅತ್ಯಂತ ದೊಡ್ಡ ಭಾಗವಾಗಿದೆ ಹಾಗೂ ಅನುಮಸ್ತಿಷ್ಕ ಎರಡನೆಯ ದೊಡ್ಡ ಭಾಗವಾಗಿದೆ. ಇಲ್ಲಿಗೆ ಜೀವವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ತಿಳಿದುಕೊಂಡೆವು. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ನಮ್ಮ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ತಾವೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.